ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮೇಡಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿಃ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಂ ಅಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತವಿತರಾಣಿ ಪ್ರಣಾಯ ಮೇನೆ. ಅಸ್ಮದ್ಗುರೋರ್ಹ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಗುರುಮುಖಮನದೀತ್ಯ ಪ್ರಾಹ ವೇದಾನಶೇಷಾನ್ ನರಪತಿ ಪರಿಕ್ಲುಪ್ತಂ ಶುಲ್ಕಮಾಧಾತು ಕಾಮಃ. ಸಶನೋಮರವನ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ तं വിഷ്ണുചിത്തം നമാമി. മിന്നാത്തടമതിൽ സൂൾ വില്ലിപുത്തൂരിന്നൊരുകാൽ ചൊന്നാൽ കയർക്കമലം സൂടിനോം ഉന്നാൽ കിഴിയറുത്താൻ എന്നുரைத்தோം കിഴ്മേനിയിൽ சேரும் வழியறுத்தோம் நெஞ்சமே வந்து. பாண்டியன் கொண்டாடப்பட்ட பிரான் வந்தான் என்று ஏந்திய செங்கமெடுத்தூத வேண்டிய வேதங்கள் ஓதி விரைந்த கிழியறுத்தான் பாதங்கள் யாமுடைய 10 பல்லாண்டு பல்லாண்டு பல்லாயிரத்தாண்டு பல கோடி நூறாயிரம் மல்லாண்டத்தின் தோள் மணிவண்ணாம் செவ்வடி செவ்வி திருக்காப்பு. அடியோமோடும் நின்னோடும் பிரிவின்னி 1000 பல்லாண்டு வடிவாய் நின்மல மார்பினில் வாழ்கின்ற மங்கையும் பல்லாண்டு வடிவாய் சோதிவலத்துறையும் சுடராழியும் பல்லாண்டு படைப்போர் குப்பு முழங்கும் ಅಪ್ಪಾಂಡ ಶೆಂಡಿಯಮಂ ಪಲ್ಲಾಂಡೆ. ಎಲ್ಲರೂ ನಮಸ್ಕಾರ. 11 ವಿದೇಶ ನೋಡಿದ್ವಿ ನಾವು ಚೋಳನಾಡ ತಿರುಪತಿನಲ್ಲಿ. ಆದನೂರ್ ಅಲ್ಲಿವರೆಗೂ ನೋಡಿದ್ವಿ. ಈಗ ತಿರುಪುರಂದೆ ಅನ್ನೋ ಒಂದು ಕ್ಷೇತ್ರದ ಬಗ್ಗೆ ನೋಡೋಣ. ತುಂಬಾ ಭವ್ಯವಾದ, ತುಂಬಾ ಪ್ರಮುಖವಾದ ಒಂದು ದಿವ್ಯದೇಶ. ಇದರಲ್ಲಿ ಹಲವಾರು ವರ್ಲಾರು ಚರಿತ್ರೆಗಳು ಎಲ್ಲ ಇದೆ. ಇದು ದೇವಸ್ಥಾನನೂ ತುಂಬಾ ಚೆನ್ನಾಗಿದೆ. ಇದೊಂಥರ ಕುಂಭಕೋಣನು ಹೆಚ್ಚು ಕಡಿಮೆ ಒಂಥರ ಸೆಂಟರ್. ಹೇಗೆ ಚೆನ್ನೈ ಸುತ್ತಮುತ್ತಲು, ಕಾಂಚೀಪುರ ಸುತ್ತಮುತ್ತಲು ಅನೇಕ ದಿವ್ಯದೇಶಗಳಿದೆಯೋ ಆ ತರ ಕುಂಭಕೋಣದ ಸುತ್ತಮುತ್ತಲೂ ತುಂಬಾ ದಿವ್ಯದೇಶ ಇದೆ. ಅಲ್ಲೇ ಹೋಗಿ ಹೇಳ್ಕೊಂಡ್ಬಿಟ್ರು ಸುತ್ತಮುತ್ತಲು ಒಂದು 9-10 ದಿವ್ಯದೇಶ ಒಂದೇ ದಿವಸದಲ್ಲಿ ನೋಡ್ಬಿಡ್ಬೋದು. ಅಷ್ಟೊಂದು ದಿವ್ಯದೇಶಗಳು ಎಲ್ಲ ಇದೆ. ಚೋಳರು ಮತ್ತೆ ಪಾಂಡ್ಯನ್ ದೊರೆಗಳು ಅವಾಗೆಲ್ಲಾನು ಯಾರಿಗೂ ಈ ಫ್ರೀ ಬೀಸ್ ಅಂತೆಲ್ಲ ಏನು ಕೊಡ್ತಾ ಇರ್ಲಿಲ್ಲ ಆಗಿನ ಕಾಲಕ್ಕೆ. ಎಲ್ಲ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡೋರು. ಅವ್ನು ತುಂಬಾ ಸಮೃದ್ಧಿಯಾಗಿದ್ರೆ ಕೂಡ ರಾಜ ದಾನ ಮಾಡ್ಬಿಡ್ಬೋದಾಗಿತ್ತು ಎಲ್ರಿಗೂ, ದವಸ ಧಾನ್ಯ ಕೊಟ್ಟು. ಆತರ ಮಾಡ್ತಾ ಇರ್ಲಿಲ್ಲ. ಕೆಲಸ ಏನಾದ್ರು ಮಾಡಿಸ್ಕೊಂಡು ಕೊಡೋರು. ಅವಾಗ ಏನ್ ಮಾಡ್ತಾ ಇದ್ರು, ಈ ದೇವಸ್ಥಾನ ಕಟ್ಟೋದು, ಸತ್ರಗಳು ಕಟ್ಟೋದು, ದೊಡ್ಡ ದೊಡ್ಡ ಸತ್ರಗಳು ಕಟ್ಟೋದು, ಕೆರೆ ಕಟ್ಟೆಗಳು, ಬಾವಿಗಳು ಇದನ್ನೆಲ್ಲ ಕಟ್ಸೋದು, ಈ ತರ ಮಾಡಿ ಅವರಿಗೆ ಕೂಲಿ ಮುಖೇನ ಕೊಡ್ತಾ ಇದ್ರು. ಯಾವಾಗ್ಲೂ ಅಷ್ಟೇ ಅವರು ಹಾರ್ಡ್ ಅಂಡ್ ಮನಿ, ಏನವರು ಶ್ರಮ ಪಟ್ಟು ದುಡಿದಿದ್ರೆ ಆ ದುಡಿತಕ್ಕೆ ಒಂದು ಬೆಲೆ ಇರುತ್ತೆ. ಹಾಗಾಗಿ ಆತರ ಮಾಡಿ ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ರು. ಹಂಗಾಗಿನೇ ಈ ಮ್ಯಾಸಿವ್ ಗ್ರ್ಯಾಂಡಿಯರ್ ಅಂತ ಏನ್ ಹೇಳ್ತೀವಿ ನಾವು, ಸೌತ್ ಇಂಡಿಯಾ ಆರ್ಕಿಟೆಕ್ಚರ್, ಟೆಂಪಲ್ ಆರ್ಕಿಟೆಕ್ಚರ್, ದೊಡ್ಡ ದೊಡ್ಡ ದೇವಸ್ಥಾನ, ದೊಡ್ಡ ದೊಡ್ಡ ಪ್ರಾಕಾರ.
ಆಶ್ಚರ್ಯ ಆಗತ್ತೆ. ಒಂದೊಂದು ಕಲ್ಲುಗಳು ಹೇಗೆ ಎತ್ತಿದ್ರು ಹೆಂಗ್ ಕಟ್ಟಿದ್ರು ಅಂತ ಏನ್ ಬೇಡ, ಸುಮ್ಮನೆ ಕಾಂಪೌಂಡ್ ಕಲ್ಲುಗಳು ಒಂದೊಂದು ನೋಡಿದ್ರೆ ಸೈಜ್ ಕಲ್ಲು ಎಷ್ಟು ದೊಡ್ಡದಾಗಿವೆ ಇವರಮ್ಮ. ಒಂದು ಸಿಮೆಂಟ್ ಇಲ್ಲ, ಏನೂ ಇಲ್ಲ, ಗಾರೆ ಇಲ್ಲ, ಏನಿಲ್ಲ, ಸುಮ್ಮನೆ ಒಂದ್ ಕಲ್ ಮೇಲೆ ಒಂದು ಕೂತಿದೆ. ಎಷ್ಟು ಸಾವಿರಾರು ವರ್ಷಗಳಿಂದ ಇದೆ, ಅದನ್ನೆಲ್ಲ ನೋಡಕ್ಕೆ ಒಂದು ಚೆನ್ನ. ಹಾಗೆ ಈ ತಿರುಕುಡಂದೆ ಹಾಗೇನೆ ತುಂಬಾ ದೊಡ್ಡದು ವಿದೇಶ. ಇಲ್ಲಿ ಸಾರಂಗಪಾಣಿ ಅನ್ನೋದು ದೇವರು, ಮೂಲವರು. ಸಾರಂಗಪಾಣಿ ಮಲ್ಕೊಂಡಿರೋ ಶಯನ ತಿರುಕೋಲಂ ಅಂತ ಏನ್ ಹೇಳ್ತೀವಿ, ಮಲ್ಕೊಂಡಿದ್ದಾರೆ ಈ ವಿದೇಶಗಳಲ್ಲಿ. ಇಲ್ಲಿ ಹಲವಾರು ಚರಿತ್ರೆಗಳು ಇದರನ್ನೇ ಹಣ್ಕೊಂಡಿವೆ ನೋಡಿ. ಮೂಲವರು ಸಾರಂಗಪಾಣಿ, ಆರಾಮುದನ್. ಆರಾಮುದನ್ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ. ಆರಾಮುದನ್ ಅಂತ ಹೇಳಿದ್ರೆ ಎಷ್ಟು ನೋಡಿದ್ರು ಎಷ್ಟು ಆರಾಮದಂದ್ರೆ ತೃಪ್ತಿ ಆಗಲ್ಲ ಅಂತ. ಅಮೃತ ಪ್ರಾಯನಾಗಿದ್ದಾನೆ ಅವನು ನೋಡಕ್ಕೆ. ಅವ್ನು ಎಷ್ಟು ನೋಡ್ತಾ ಇದ್ರು ತೃಪ್ತಿನೇ ಆಗಲ್ವಂತೆ. ಆರಾಮದ ಅಪರ್ಯಾಮೃತ ಅಂತ ಅವನಿಗೆ ಇದರಲ್ಲಿ ಸಂಸ್ಕೃತದಲ್ಲಿ ಹೇಳೋವಂತೆ. ಹಾಗೂ ಇವನು ಉತ್ಥಾನಶಾಹಿ, ಸ್ವಲ್ಪನೇ ಹೀಗೆ ಪೂರ್ತಿ ಮಲ್ಕೊಂಡಿಲ್ಲ, ಸ್ವಲ್ಪ ಈಗ ಹೇಳ್ತಾ ಇರೋ ತರ ಇದೆ ಅಂತೆ. ಅದಕ್ಕೊಂದು ಚರಿತ್ರೆ ಬರುತ್ತೆ, ಅದನ್ನು ಹೇಳ್ತೇನೆ. ಇಲ್ಲಿ ಅಮ್ಮನವರು ಇಲ್ಲಿ ಪಡಿದಾಂಡ ಪತ್ನಿ ಅಂತ, ಕೋಮಲವಲ್ಲಿ ತಾಯಾರು ಬಡಿದಾಂಡ ಪತ್ನಿ. ಅವಳು ಎಲ್ಲೂ ಹೋಗಲ್ಲ, ಅವಳು ಯಾವಾಗ್ಲೂ ಗರ್ಭಗುಡಿನಲ್ಲೇ ಇರ್ತಾಳೆ, ಹೊರಗಡೆ ಬರುವುದೇ ಇಲ್ಲ. ಈ ಬೇರೆ ಸನ್ನಿಧಿಯಲ್ಲಿ ತಾಯಾರಿಗೆ ಬೇರೆ ಸನ್ನಿಧಿ ಇದೆ, ಅವಳು ಹೊರಗಡೆ ಎಲ್ಲೂ ಬರೋದಿಲ್ಲ. ಆ ಥರ ಪುಷ್ಕರಣಿ ಅಂತ ನೋಡಿದ್ರೆ ನಾವಿಲ್ಲಿ ಕಾವೇರಿ ನದಿನೇ ಹೇಮ ಪುಷ್ಕರಣಿ. ಕಾವೇರಿ ನದಿನೂ ಒಂದು ಪುಷ್ಕರಣಿ, ಇದಕ್ಕೆ ಅರಸಲಾರು ಅಂತ ಹೇಳ್ತಾರೆ. ಅರಸಲಾರು ಅದಕ್ಕೆ ಹೆಸರು. ಇನ್ನೊಂದು ಅದೊಂದು ಪುಷ್ಕರಣಿ. ವಿಮಾನ ಬಂದು ವೈದಿಕ ವಿಮಾನ ಅಂತ ಹೇಳ್ತಾರೆ. ಸ್ಥಳ ಪುರಾಣ ಅಂತ ನೋಡಿದಾಗ ತುಂಬಾ ಚೆನ್ನಾಗಿದೆ. ಈ ಮಹಾಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಅಮೃತವನ್ನ ಕಡಿಬೇಕು ಅಂತ ಇದ್ದಾಗ ಎಲ್ಲ ಮುಳುಗೋಗುತ್ತೆ ಇನ್ನೇನು ಅಂತ ಹೇಳಿದಾಗ ಚತುರ್ಮುಖ ಬ್ರಹ್ಮ ಏನ್ ಮಾಡ್ತಾನೆ, ಎಲ್ಲ ಬೀಜಾದಿಗಳನ್ನು ಮತ್ತು ಅಮೃತವನ್ನು ಏನೇನ್ ಮುಖ್ಯವಾಗಿ ಮತ್ತೆ ತಿರ್ಗಾ ಸೃಷ್ಟಿ ಮಾಡಕ್ಕೆ ಬೇಕು ಅದನ್ನೆಲ್ಲ ಒಂದು ಕೊಡದಲ್ಲಿ ಇಟ್ಟು, ಆ ಕೊಡವನ್ನ ಮೇರು ಪರ್ವತದ ಮೇಲೆ ಜೋಪಾನವಾಗಿರ್ಲಿ. ಜಲಪ್ರಳಯ ಆದ್ರೆ ಕೆಳಗಡೆ ಲೋಯರ್ ಏರಿಯಾಸ್ ಎಲ್ಲ ಮುಳುಗಡೆ ಆಗ್ಬಿಡುತ್ತಲ್ಲ, ಆತರ ಅದನ್ನ ಮೇಲ್ಗಡೆ ಮೇರು ಪರ್ವತ ಮೇಲ್ಗಡೆ ಇಟ್ಟಿರ್ತಾನಂತೆ. ಆದ್ರೆ ಕೂಡ ಮಹಾಪ್ರಳಯದ ಇದು ಪ್ರವಾಹಗಳು ಹೇಗೆ ಬರುತ್ತೆ ಅಂದ್ರೆ, ಕೂಡ ಅಲ್ಲಿ ಮೇರು ಪರ್ವತದಿಂದ ಉರುಳ್ಕೊಂಡು ಬಂದು ಈ ದಕ್ಷಿಣಕ್ಕೆ ಬಂದ್ಬಿಡ್ತಂತೆ. ಎಲ್ಲಿ ಇವಾಗ ಕುಂಭಕೋಣ ಅಂತ ನಾವೇನ್ ಹೇಳ್ತೀವಿ, ಇಲ್ಲಿ ಬಂದು ಅಲ್ಲಿ ಸಿಕ್ಕಾಕೊಡುತ್ತೆ. ಆಗ ಆ ದೇವತೆಗಳೆಲ್ಲ ಸೇರಿ ಶಿವನನ್ನ ಪ್ರಾರ್ಥಿಸ್ತಾರಂತೆ, ಇದನ್ನೇನಾದ್ರೂ ಮಾಡ್ಬೇಕು, ಅಮೃತ ನಮಗ್ ಬೇಕು ಅಂತ ಹೇಳಿದಾಗ ಆ ಕುಂಭದ ಕಂಠಕ್ಕೆ ಒಂದು ಬಾಣವನ್ನ ಶಿವ ಬಿಡ್ತಾನೆ. ಅದು 2 ಭಾಗ ಆಗುತ್ತೆ. 2 ಭಾಗ ಆದಾಗ 2 ಕೊಳ ಆಗತ್ತಂತೆ. ಅಲ್ಲಿ ಕುಂಭಕೋಣದಲ್ಲಿ 2 ಕೊಳ ಇದೆ. ಒಂದು ಮಹಾಮಕ ಕೊಳ ಅಂತ ಹೆಸರು, ಇನ್ನೊಂದು ಒತ್ಸಾಮರೈ ಕೊಳ ಅಂತ ಹೇಳ್ತಾರೆ. ಈ ಕುಂಭ ಹೊಡೆದ ಜಾಗನೇ ಅದೇನೆ ಕುಂಭಕೋಣ. ಇವಾಗಿರುವಂಥದ್ದು ತಿರುಕುಡಂದೈ ಅಂತ ತಮಿಳಲ್ಲಿ ಹೇಳ್ತಾರೆ. ಈ ಒಡೆದ ಕುಂಭ ಇದೆಯಲ್ಲ, ಅದಕ್ಕೆ ಅಮೃತ ಕಣಗಳಿಂದಲೇ ಕುಂಭೀಶ್ವರರ್ ಅವರು ಶಿವನಿಗೆ ಒಂದು ದೇವಾಲಯವನ್ನ ಕಟ್ಟಿಸ್ತಾರೆ. ತಾನಾಗಿ ಉದ್ಭವ ಆಗಿರೋದು ಕುಂಭೀಶ್ವರರ್ ಅಂತ ಈ ಕುಂಭಕೋಣದಲ್ಲಿ ಅವನಿಗೆ ಶಿವನಿಗೂ ಒಂದು ದೇವಸ್ಥಾನ ಇದೆ. ಈ ಶಾರ್ಂಗಪಾಣಿ ಅಂತ ಹೇಳಿದಾಗ ಶಾರ್ಂಗಧನಸ್ಸು ಹಿಡಿದು ರಾಮನ ಹೆಸರದು ಆಗಿದೆ. ಕಾರಣ ಏಕಪತ್ನಿ ವ್ರತಸ್ಥನೆ ಅಂತ ಇಲ್ಲಿ ಚರಿತ್ರೆಯಲ್ಲಿ ಹೇಳೋದು ಅಂತ. ಅದಕ್ಕೋಸ್ಕರ ಇಲ್ಲಿ ಸಾರಂಗಪಾಣಿ ಅಂತ ಭಗವಂತನಿಗೆ ಇದು ಮಾಡ್ತಾರೆ. ಇಲ್ಲಿ ಭೃಗುಮುನಿ ಚರಿತ್ರೆನೂ ಒಂದು ಬರುತ್ತೆ. ನಾವು ನೋಡ್ತೀವಿ, ಯಾರು ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಅಂತ ನಿರ್ಣಯ ಮಾಡ್ಬೇಕಾದಾಗ ಈ ಭೃಗುಮುನಿಗಳನ್ನ ಕಳಿಸ್ತಾರೆ. ಅವ್ರು ಒಂದೊಂದೇ ಲೋಕಕ್ಕೆ ಹೋದಾಗ ಇಲ್ಲಿ ಶ್ರೀನಿವಾಸ ಚರಿತ್ರೆಯಲ್ಲಿ ಹೇಗಾಗುತ್ತೋ ಅದೇನೇ ಇದನ್ನು ಆ ಕಥೆನೇ ಇಲ್ಲೂ ಹೇಳ್ತಾರೆ. ಅದನ್ನ ಇವಾಗ ನಾವು ಏನಾಗುತ್ತೆ ಅಂದ್ರೆ ಈ ಗಜೇಂದ್ರದ್ದು ಮತ್ತೆ ಕಾಳಿಂಗ ಮರ್ದನ ಇವೆಲ್ಲ ಒಂದೊಂದ್ ಕಡೆ ಇಲ್ಲೇ ನಡೆದಿದ್ದು, ಲವಕುಶರು ಇಲ್ಲೇ ಬಂದಿದ್ರು, ರಾಮ ಸೀತಾ ಇಲ್ಲೇ ಬಂದಿದ್ರು, ಇಲ್ಲೇ ಸೀತೆ ಸೀರೆ ಒಣಗಿಸ್ಕೊತಾ ಇದ್ಲು ಅಂತೆಲ್ಲ ಚರಿತ್ರೆಗಳನ್ನೆಲ್ಲ ಹೇಳ್ತಾರೆ. ಆಶ್ಚರ್ಯ ಆಗೋದವ್ರು ಎಲ್ಲೋ ನಾವು ಉತ್ತರ ಭಾರತದಲ್ಲಿ ಇದ್ರಲ್ವಾ, ಇಲ್ಲಿ ಹೇಗ್ ಬಂದ್ರು ಅಂತ. ಸೊ ಆ ಐತಿಹ್ಯ ಅವ್ರಗಳಿಗೆಲ್ಲ ಓಡಾಡೋದು ಸುಲಭವಾಗಿತ್ತು, ಬಂದಿದ್ರು ಅನ್ನೋದು. ರಾಮ ಹೇಗೂ ವನವಾಸಕ್ಕೆ ಹೋಗ್ಬೇಕಾದ್ರೆ ಕೆಳಗಡೆ ಕಾಲ್ನಡಿಗೆನೆ ಬಂದೇ ಇದ್ದ. ಆದ್ರೆ ಅಲ್ಲಿ ಒಂದೊಂದ್ ಕಡೆ ಇವಾಗ ಇಲ್ಲೊಂದು ಕೈವಾರ ಅಂತ ಇದೆ, ಅಲ್ಲಿ ಲಕ್ಷ್ಮಣ ತೀರ್ಥ ಅಂತ ಒಂದ್ ಜಾಗ ಇದೆ. ಸೊ ಲಕ್ಷ್ಮಣ ಬಾಯಾರಿಕೆ ಆದಾಗ ರಾಮನ್ಗೆ ಅಲ್ಲಿ ಬಾಣ ಬಿಟ್ಟ, ತೀರ್ಥ ಬಂತು, ಇನ್ನೂ ಇವತ್ತಿಗೂ ಯಾವ ಬೇಸಿಗೆನೂ ಒಣಗೊಲ್ಲ ಅಂತೆಲ್ಲ ಹೇಳ್ತಾರೆ.
ಸೊ ಆ ತರ ಒಂದೊಂದಿದಕ್ಕೂ ಹೇಳ್ಕೊಳ್ತಾ ಇರ್ತಾರೆ. ಅದೇ ತರ ಇಲ್ಲಿ ನಾವು ಸಾರಂಗಪಾಣಿ ಭೃಗು ಮಹರ್ಷಿ ಚರಿತ್ರೆನೂ ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿನ ಇವಳು ಬಾಲಕೋಮಲವಲ್ಲಿ ಅಂತ ಹೆಸರು. ಹಾಗೆ ಹೇಮ ಅಂತ ಒಬ್ಬ ಮಹರ್ಷಿ ಇರ್ತಾರೆ. ಅವತರಿಸಲು ಅವರು ಈ ಕೊಳದಲ್ಲಿ ಒಂದು ಮಗು ಸಿಗುತ್ತೆ ಅವ್ರಿಗೆ, ಹೆಣ್ಣು ಮಗು. ಆ ಮಗುವನ್ನ ಸಾಕ್ತಾರೆ ಅವರು. ಈ ಹೇಮ ಮಹರ್ಷಿ ಬೇರೆ ಯಾರು ಇಲ್ಲ, ಈ ಭೃಗು ಮಹರ್ಷಿ ಅಂಶನೇ. ಅವಳನ್ನ ಈ ವಿವಾಹ ಮಾಡ್ಕೊಡ್ಬೇಕಾಗತ್ತೆ. ಆ ವಯಸ್ಸು ಬಂದಾಗ ಏನ್ ಮಾಡ್ತಾರೆ, ಈ ಸಾಕ್ಷಾತ್ ಭಗವಂತನಿಗೆ ಕೊಡ್ಬೇಕು, ಇವಳು ದೈವಾಂಶ ಸಂಭೂತ ಇವಳು ಅಂತ ಲಕ್ಷ್ಮಿ ಅಂತ ಹೇಳ್ಕೊಂಡಿರ್ಬೇಕಾದ್ರೆ ರಂಗವಿಮಾನ ಏನಿದೆ ಅಲ್ಲಿಂದ ಶ್ರೀನಿವಾಸರು ಎದ್ದು ಬಂದು ಇಲ್ಲಿ ಮದುವೆ ಮಾಡ್ಕೊಂಡಂತೆ ನೋಡಿ. ಎಲ್ಲಿ ಶ್ರೀರಂಗದಲ್ಲಿರೋ ರಂಗವಿಮಾನದಲ್ಲಿರೋ ಶ್ರೀನಿವಾಸ ಎದ್ದು ಬಂದು ಇಲ್ಲಿ ಮದುವೆ ಮಾಡ್ಕೊಂಡ್ರು ಅಂತ ಚರಿತ್ರೆ ಹೇಳುತ್ತೆ. ಭಗವಂತನ ಮೇಲೆ ಇದಕ್ಕೆ ಆತರ ವಿವಾಹ ಮಾಡ್ಕೊಂಡ್ರು. ಅಲ್ಲೇ ನಿಂತಿದ್ದ ಭಗವಂತನ ಮೇಲೆ ತುಂಬಾ ಸಿಟ್ಟು ತೀರಿಸ್ಕೋಬೇಕು ಅಂತ ಮಹಾಲಕ್ಷ್ಮಿ ಏನ್ ಮಾಡಿದ್ಲಂತೆ, ಸಮಾಧಾನ ಮಾಡ್ಕೊಂಡು ಲಕ್ಷ್ಮಿ ಇನ್ನೇನು ಹೊಸಲು ದಾಟುವುದಿಲ್ಲ ಅಂತ ತಿಳಿದು ಪಡಿದಾಂಡ ಪತ್ನಿ ಆಗ್ಬಿಟ್ಲು. ಹೋಗ್ಬರತ್ತಂತೆ ದೇವ್ರಿಗೆ, ಲಕ್ಷ್ಮಿಗೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿಂದ ಬಂದು ಮದುವೆ ಮಾಡ್ಕೊಂಡ, ಇಲ್ಲಿರೋ ದೇವ್ರಿಗೆ ನನಗೆ ಕೃಪೆ ತೋರಿಸ್ಲಿಲ್ಲ ಅಂತ ಕೋಪ ಬಂದು ಅಲ್ಲೇ ಇದ್ಲು ಅಂತ ಹೇಳ್ತಾರೆ. ಅದು ಈ ಚರಿತ್ರೆಗಳು ಹಾಗೆ ವ್ಯತ್ಯಾಸವಾಗಿ ಹೇಳೋದುಂಟು. ಈ ಕ್ಷೇತ್ರಕ್ಕೆ ಇನ್ನೂ ಒಂದು ಹೆಸರು ಏನಪ್ಪಾ ಅಂದ್ರೆ ಭಾಸ್ಕರ ಕ್ಷೇತ್ರ ಅಂತಾನು ಹೇಳ್ತಾರೆ. ಇದು ಕೂಡ ಕಂಡಿಯೂರ್, ನಾವು ನೋಡ್ತೀವಲ್ಲ ತಿರುಕಂಡಿಯೂರ್ನಲ್ಲಿ ಹೇಗೆ ಶಾಪ ವಿಮೋಚನೆ ಆಗಿದ್ದು ಮತ್ತು ಕರಂಬನೂರ್ನಲ್ಲೆಲ್ಲ, ಅದೇ ತರ ಇಲ್ಲೂ ತ್ರಿಮೂರ್ತಿ ಕ್ಷೇತ್ರ. ಇದು ಯಾಕೆ ತ್ರಿಮೂರ್ತಿ ಕ್ಷೇತ್ರ ಅಂತ ಹೇಳಿದ್ರೆ, ಇಲ್ಲಿ ಚತುರ್ಮುಖ ಬ್ರಹ್ಮ ಇಟ್ಟಿದ್ದು ಕೂಡ ಇಲ್ಲಿಗೆ ಬಂತು ಆಯ್ತಾ, ಬ್ರಹ್ಮ. ಆಮೇಲೆ ಮತ್ತೆ ಅಲ್ಲಿ ಶಿವ ಕೊಡವನ್ನ ಹೊಡೆದ. ಮತ್ತೆ ವಿಷ್ಣು ಇಲ್ಲಿ ಸ್ಥಾಪನೆ ಮಾಡಿದರೆ, ಬ್ರಹ್ಮ ವಿಷ್ಣು ಈ ಕುಂಭವನ್ನ ಶಿವ ಹೊಡೆದದ್ದು, ವಿಷ್ಣು ಕೋಮಲವಲ್ಲಿಯನ್ನ ಮದುವೆ ಆದದ್ದು ಇಲ್ಲಿ. ಹಾಗೆ ಈ 3 ಜನರು ಸೇರಿರುವ ಕ್ಷೇತ್ರ ಆದ್ರಿಂದ ಇಲ್ಲಿ ಕುಂಭಕೋಣದ ಇದ್ರ ಜೊತೆಗೆ ಚರಿತ್ರೆ ಜೊತೆಗೆ ಇವರುಗಳು 3 ಜನ ತ್ರಿಮೂರ್ತಿಗಳು ಕೂಡ ಹೇಳ್ತಾರೆ ಇಲ್ಲಿ. ಇನ್ನೊಂದು ತುಂಬಾ ಚರಿತ್ರೆಯಿಂದ ಈ ಕುಂಭಕೋಣ ವಿಶೇಷವಾಗಿ, ಅದರಲ್ಲೂ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಮಗೆಲ್ಲ ತುಂಬಾ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ನಾಥ ಮುನಿಗಳ ಜೊತೆ ಈ ದೇವಸ್ಥಾನ ಚರಿತ್ರೆ ಸಂಬಂಧಪಟ್ಟಿದ್ದು ಅಂತ. ನಾಥ ಮುನಿಗಳ ಅವತಾರ ನಾವು ನೋಡ್ತೀವಿ ಮುನಿತ್ರಯಗಳಲ್ಲಿ. ಶ್ರೀಮದ್ ಯಾಮನ ಮುನಿ, ನಾಥ ಮುನಿ ಮತ್ತೆ ರಾಮಾನುಜ ಮುನಿ, 3 ಜನ ಮುನಿತ್ರಯ ಸಂಪ್ರದಾಯ ಅಂತ ನಾವು ಏನ್ ಹೇಳ್ತೀವಿ. ಈ 3 ಜನ ಮುನಿಗಳು ನಮ್ಗೆ ತುಂಬಾ ಮುಖ್ಯ. ಅವರಿಂದಲೇ ನಮ್ಮ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ ಬೆಳೆದಿದ್ದು. ಅವರೆಲ್ಲ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ನಾಥ ಮುನಿಗಳು ಯಾರಪ್ಪ ಅಂತ ಹೇಳಿದ್ರೆ, ಕಾಟುಮನ್ನಾರ್ ಕೋವಿಲ್ ಅಂತ ಒಂದು ಜಾಗ. ಆ ಜಾಗದಲ್ಲಿ ಆಳವಂದಾರ್ಗೆ ತಾತ ಆಗ್ಬೇಕು ಅವ್ರು ನೋಡಿದ್ರು. ಅವರು ಇದರಲ್ಲಿ ಇದು ಕಾಟುಮನ್ನಾರ್ ಅಂತ ಒಂದು ಜಾಗ. ಅಲ್ಲಿ ವೀರನಾರಾಯಣ ದೇವರು ಅಲ್ಲಿ ಪ್ರತಿಷ್ಠೆ ಆಗಿರ್ತಾರೆ. ಇವ್ರ ತಾತ ಮುತ್ತಾತ ಎಲ್ಲ ಅದೇ ದೇವಸ್ಥಾನದಲ್ಲಿ ಪೂಜೆ ಮಾಡೋರಾಗಿದ್ರು. ಒಂದ್ ದಿವಸ ಹೀಗೆ ದಕ್ಷಿಣ ದೇಶದಿಂದ ಮೇಲ್ಕೋಟೆ ಕಡೆಯಿಂದ ಬಂದವರು ಈಗ ವೀರನಾರಾಯಣ ಸ್ವಾಮಿಯನ್ನ ನೋಡ್ಬಿಟ್ಟು ತುಂಬಾ ಹಾಡಿದ್ರಂತೆ, ತುಂಬಾ ಭಕ್ತಿಯಿಂದ ಹಾಡಿದ್ದಾರೆ. ಯಾವ ಹಾಡು ಅಂತ ಹೇಳಿದ್ರೆ, ಈ ಆರಾಮುದೆ ಅಂತ ನಮ್ಮಾಳ್ವಾರ್ ಪಾಶ್ರ ಇದೆಯಲ್ಲ ಅದ್ರಲ್ಲಿ ಬರುತ್ತೆ, 1020 ಅಂತ ಹೇಳ್ಬಿಟ್ಟು ಹಾಡ್ತಾರೆ. ತುಂಬಾ ಇಷ್ಟ ಆಗ್ಬಿಡುತ್ತೆ ಅದನ್ನ. ಆದಷ್ಟು ಅವನ್ನ ಕೇಳ್ಬಿಟ್ಟು 1020 ಅಂತ ಹಾಡಿದ್ರಲ್ಲ ನಾಲ್ಕು ಮುನಿಗಳಿಗೆ, ಅವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ರಾಗವಾಗಿ ಬೇರೆ ಆ ಪಾಶ್ರವನ್ನ 1020 ಅಂತ ಹೇಳಿ ಕುರುಹೂರ್ ಶಿರಗೋಪನ್ ಅಂತೆಲ್ಲ ಹಾಡಿದಾಗ ತುಂಬಾ ಅರ್ಥಬದ್ಧವಾಗಿದೆಯಲ್ಲ, ಇದು ಯಾರ ಹಾಡಿದ್ದು, ಯಾರು ಬರ್ದಿದ್ದು ಅಂತ ಓಡ್ ಹೋಗಿ ಅವ್ರನ್ನ ಕೇಳ್ತಾರಂತೆ. ಅವ್ರು ಹೇಳಿದ್ರು, ಇಲ್ಲ ನಮಗ್ ಗೊತ್ತಿಲ್ಲ, ಇದಿಷ್ಟೇನೆ ನಮಗ್ ಗೊತ್ತು, ಬೇರೆ ಏನಿಲ್ಲ ಅಂತ ಹೇಳ್ತಾರಂತೆ. ಇವ್ ಏನ್ ಮಾಡೋದು, ಇದು ಆರಾಮುದೆ ಅಂದ್ರೆ ಇದು ಇದರಲ್ಲಿ ಕುಂಭಕೋಣದ ದೇವರಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಂತೆ. ಕುಂಭಕೋಣಕ್ಕೆ ಬಂದು ನಾಥಮುನಿಗಳು ಆರಾಮುದನ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರಂತೆ. ಅಯ್ಯೋ ಇದು ಇಷ್ಟು ಚೆನ್ನಾಗಿದೆ, ಇದು ಬಾಕಿ ಎಲ್ಲ ಬಾಕಿ ಪಾಶ್ರಗಳು 1000 ಪಾಶ್ರಗಳು ಅಂತ ಹೇಳ್ತಾರೆ, ಬಾಕಿ 990 ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ದೇವ್ರೆ ಅಂತ ಹೇಳಿದಾಗ, ಆಮೇಲೆ ಕುರುಹೂರ್ ಷಡಗೋಪನ್ ಅಂತ ಅವ್ರು ಹೇಳಿದ್ದು ತಕ್ಷಣಕ್ಕೆ ನಮ್ಕೊಬರುತ್ತೆ. ಓಹೋ, ಇಲ್ಲಿ ಕವಿನಾಮ, ಇಲ್ಲಿ ತಿರುಪುರ್ಹೂರ್ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ನಾನು ಕೇಳಿದ್ರೆ ಒಳ್ಳೇದು ಅಂತ ಹೇಳ್ಕೊಂಡು ಆಳ್ವಾರ್ ತಿರುನಗರಿಗೆ ಬರ್ತಾರೆ. ಕುರುಹೂರ್ ಅಂದ್ರೆ ಆಳ್ವಾರ್ ತಿರುನಗರಿಗೆ.
ಆಳ್ವಾರ್ ತಿರುನಗರಿಗೆ ಬಂದು ಅಲ್ಲಿ ಕೇಳ್ತಾರೆ. ಅವಾಗ ಅವ್ರಿಗೂ ಯಾರಿಗೂ ಗೊತ್ತಿಲ್ಲ, ಬೇರೆ ಈ ಹಾಡು ನಮಗೂ ಗೊತ್ತಿಲ್ಲ, ಇದೇನೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ನಾವು ಮಧುರಕವಿ ವಂಶಸ್ಥರು ಇದ್ದಾರೆ. ಆ ಮಧುರಕವಿ ವಂಶಸ್ಥರು ಹೇಳ್ತಾರಂತೆ, ಇದು ಈ 10 ಗೊತ್ತಿಲ್ಲ ನಮಗೆ, ಬೇರೆ ಒಂದು 10 ಗೊತ್ತು. ಅದನ್ನ 12,000 ಸತಿ ಆವರ್ತಿ ಹಾಕೊಂಡ್ರೆ ಎಲ್ಲ ಬರುತ್ತೆ ದಿವ್ಯ ಪ್ರಬಂಧ ಅಂತ ಹೇಳ್ತಾ ಇರೋರು ನಮ್ಮ ಪೂರ್ವಿಕರು. ನಮ್ಗೆ ಯಾರಿಗೂ ಅದನ್ನ ಮಾಡಕ್ಕಾಗಿಲ್ಲ, ನಮಗೂ ಈ 10 ಗೊತ್ತು ಅಷ್ಟೇ ಅಂತ ಹೇಳ್ಬಿಟ್ಟು ಕಣ್ಣಿನ ಶಿರ್ತಾಂಬಿಂದ ಹೇಳ್ತಾರಂತೆ. ಅಷ್ಟೇ ಸಾಕು ಅಂತ ಅವ್ರಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ನಾಥ ಮುನಿಗಳಿಗೆ ಆ 10 ಹಾಡನ್ನ ಕಲ್ತ್ಕೊಂಡು ಬಂದು ಅಲ್ಲಿ ಆಳ್ವಾರ್ ತಿರುನಗರಿಯಲ್ಲಿ ಅಂದ್ರೆ 12,000 ಸರ್ತಿ ಆವರ್ತಿ ಹಾಕ್ಬೇಕು. ಅವಾಗ ಕಂಟಿನ್ಯೂಸ್ ಹಾಕ್ಬೇಕು, ನಿದ್ದೆ ಮಾಡ್ಬಾರ್ದು, ಊಟ ಮಾಡ್ಬಾರ್ದು ಮಧ್ಯದಲ್ಲಿ. ಇದೆಲ್ಲ ಯಾರ ಕೈಲಿ ಸಾಧ್ಯ? ಅದಕ್ಕೆ ಯಾರು ಏನು ಮಾಡಿಲ್ಲ. ಆದ್ರೆ ನಾಥ ಮುನಿಗಳಿಗೆ ಆಗ್ತಾ ಇತ್ತು, ಯಾಕಂದ್ರೆ ಅವರು ಅಷ್ಟಾಂಗ ಯೋಗದಲ್ಲಿ ಪ್ರಸಿದ್ಧಿ ಆಗಿದ್ರು. ಅವರೆಲ್ಲ ಕರಗತಗೊಂಡು ಸಿದ್ಧಿ ಯೋಗ ಇವೆಲ್ಲಾನು ಕರಗತ ಮಾಡ್ಕೊಂಡಿದ್ರು. ಅವ್ರಿಗೆ ಆಯ್ತು. ಹೇಗೆ ಲಕ್ಷ್ಮಣನಿಗೆ ನಿಕುಂಬಳ ಯಾಗವನ್ನು ತಡೆಯಕ್ಕೆ ಯಾರಿಗೂ ಆಗಲ್ಲ, ಯಾಕಂದ್ರೆ 14 ವರ್ಷ ಯಾರು ಏನು ತಿಂದಿರಲ್ವೋ, ಯಾರು ನಿದ್ದೆ ಮಾಡಿರಲ್ವೋ ಅವ್ರು ಮಾತ್ರನೇ ಇಂದ್ರಜಿತ್ನ ಇಡ್ಸಕ್ಕಾಗತ್ತೆ ಅಂದಾಗ ಲಕ್ಷ್ಮಣ ನನಗಾಗತ್ತೆ ಅಂತ ಹೇಳದ್ನಲ್ಲ, ಹಾಗೆ ನಾಥ ಮುನಿಗಳಿಗೆ ಆಯ್ತು. ಈ 12,000 ಸತಿ ಕಣ್ಣಿನ ವಂಶದ ತಾಂಬಿನ ಆವರ್ತಿ ಹಾಕೊಳ್ಳಕ್ಕೆ ಅವ್ರಿಗೆ ಆಯ್ತು. ಯಾಕಂದ್ರೆ ಅವರು ಅಷ್ಟಾಂಗ ಯೋಗದಲ್ಲಿ ಸಿದ್ಧಿ ಪಡೆದಿದ್ರು. ಕೊನೆಯಲ್ಲಿ ನಮ್ಮಾಳ್ವಾರು ಪ್ರತ್ಯಕ್ಷ ಆಗಿ ಅವರಿಗೆ ಬರೀ 1020 ಅಂತ ಬರೀ 1000 ಮಾತ್ರ ಅಲ್ಲ, ಪೂರ್ತಿ ತಿರುವಾಮೊಳಿ 1000 ಅಲ್ದೇನೆ ಇಡೀ ದಿವ್ಯ ಪ್ರಬಂಧ 4,000 ಪದ್ಯಗಳನ್ನು ಕೂಡ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದಾಗ ಭರತನೊಂದಿಗೆ ಉಪದೇಶ ಮಾಡ್ತಾರೆ. ಭರತ ಅಂದ್ರೆ ಆಕ್ಷನ್, ವಿತ್ ಆಕ್ಷನ್ ಮಾಡಿ ತೋರಿಸ್ತಾರಲ್ಲ, ಅದೇನೆ ಅವರ ಅರಿಯರ್ ಪರಂಪರೆ ಶುರು ಮಾಡ್ತಾರೆ. ನಾಥ ಮುನಿಗಳು ಇದು ನೇರವಾಗಿ ನಮ್ಮಾಳ್ವಾರ ಹತ್ರ ಅದನ್ನ ಉಪದೇಶ ಪಡ್ಕೊಂಡು ಅವರು ಇನ್ನಿಬ್ರು ಶಿಷ್ಯರನ್ನ ತಯಾರು ಮಾಡಿ ಶ್ರೀರಂಗದ ದೇವಸ್ಥಾನಕ್ಕೆ ಹೋಗಿ ಹಾಡಿ ಅಲ್ಲಿಂದ ಮುಂದಕ್ಕೆ ಎಲ್ಲ ದೇವಸ್ಥಾನಗಳಲ್ಲಿ ಅರಿಯರ್ ಸೇವೆ ಮಾಡ್ಬೇಕು ಅನ್ನೋದನ್ನ ಬರುತ್ತೆ. ಅವರನ್ನೇ ನಾಥ ಮುನಿಗಳೇ ಅದಕ್ಕೆ ಕಾರಣ. ಹೀಗೆ ಈ ಆರ ಅಂಬುದನ್ನ ಅವ್ರ ಜೊತೆಗೆ ಚರಿತ್ರೆಯಲ್ಲಿ ಸೇರ್ಕೊಂಡಿದ್ದಾರೆ. ನಂತರ ನಾಥ ಮುನಿಗಳು ಮತ್ತೆ ಇದು ಕಾಟು ಮನ್ನಾರ್ ಕೋಯಿಲ್ಗೆ ಹೋಗಿ ಈ ದಿವ್ಯ ಪ್ರಬಂಧವನ್ನ ಅವರು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡುವಾಗ ನಾಥ ಮುನಿಗಳು ಅದನ್ನ 4 ವಿಭಾಗಿಸಿ ಎಲ್ಲ ಮೊದಲಾಯಿರಂ 2,000 ಅಂತ ಇವಾಗ ನಾವೇನ್ ಪುಸ್ತಕಗಳು ಇಟ್ಕೊಂಡ್ವಿ ಆ ತರ ಮಾಡಿ ಉಯ್ಯಕೊಂಡ ಮತ್ತೆ ಕುರುಹೈ ಕಾವಲಪ್ಪನನ್ನ ಇಬ್ಬರಿಗೆ ಅದನ್ನ ಉಪದೇಶ ಮಾಡಿ ಎಲ್ಲಾ ಕಡೆ ಇದನ್ನ ಹರಡೋ ತರ ಮಾಡ್ತಾರೆ. ಇದಿಷ್ಟು ಚರಿತ್ರೆ. ಹೀಗೆ ಕುಂಭಕೋಣದ ಆರಾಮುದನು ನಮ್ಮ ಪ್ರಬಂಧ ನಮಗೆ ವಾಪಸ್ ಸಿಗಕ್ಕೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನೊಂದು ಇದೇ ತರ ಈಗ ಈ ಕುಂಭಕೋಣದಲ್ಲಿ ಹೇಗೆ ತಿರುವಳ್ಳರ ಈ ತರನೇ 2 ಬಾಗಿಲು ಗರ್ಭಗುಡಿಗೆ, ಅಂದ್ರೆ ಉತ್ತರಾಯಣದಲ್ಲಿ ಒಂದು ಬಾಗಿಲು, ದಕ್ಷಿಣಾಯನಕ್ಕೆ ಒಂದು ಬಾಗಿಲಿದೆ. ತಿರುವಳ್ಳರಿನಲ್ಲಿ ಹೇಗಿತ್ತು ಅದೇ ತರ ಇಲ್ಲೂ 2 ಬಾಗಿಲಿರುತ್ತೆ. ಉತ್ತರಾಯಣದಲ್ಲಿ ಆ ಕಡೆಯಿಂದ ಬಾಗಿಲು ತೆಗಿತಾರೆ, ಅಲ್ಲಿಂದ ಬರ್ಬೇಕು. ದಕ್ಷಿಣಾಯನದಲ್ಲಿ ದಕ್ಷಿಣದ ಕಡೆ ಇರೋ ಬಾಗಿಲು ತೆಗಿತಾರೆ, ಅವಾಗ ಅದರಿಂದ ಬಂದು ದೇವರನ್ನ ನಮಸ್ಕಾರ ಮಾಡ್ಬೇಕು. ಮತ್ತೆ ಈ ತ್ರಿಪುರಂದ ಕ್ಷೇತ್ರ ಇದೆಯಲ್ಲ, ಇದು ತಿರುಮೇಶ ಆಳ್ವಾರ್ ಜೊತೆಗೂ ತುಂಬಾ ಸಂಬಂಧ ಇದೆ. ಅವ್ರ ಚರಿತ್ರೆನೂ ಇಲ್ಲಿ ತುಂಬಾ ಹೇಳ್ಕೊಳ್ಬೇಕಾಗತ್ತೆ ನಾವು. ತಿರುಮೇಶ ಆಳ್ವಾರು ಅನೇಕ ನಾವು ನೋಡ್ತೀವಿ. ಹೇಗೆ ಇದರಲ್ಲಿ ಕಾಂಚೀಪುರದಲ್ಲಿ ಬಂದಾಗ ಕೂಡ ಅಷ್ಟೇ, ಸೊನ್ನವಣ್ಣಂ ಸೇದ ಪೆರುಮಾಳ್ ದೇವ್ರ ಹತ್ರ ಮಾತಾಡ್ತಾರೆ, ಎಲ್ಲ ನೇರವಾಗಿ ಸಂಭಾಷಣೆ ಮಾಡ್ತಾರೆ. 4,700 ವರ್ಷ ಬದುಕಿದ್ರು, ತುಂಬಾ ಮಹಾನ ಸುದರ್ಶನ ಅಂಶದಿಂದ ಅವರು ಅವತರಿಸಿದವರು ಅಂತ. ಅವರು ಇಲ್ಲಿಗೆ ಬಂದಾಗ ಮಲ್ಕೊಂಡಿದ್ರಂತೆ ದೇವರು. ಅದಕ್ಕೆ ನೋಡ್ತಾರೆ, ಏನು ತುಂಬಾ ಕಳಚೋಗ್ಬಿಟ್ಟಿದ್ಯಾ, ಹಾಗೆ ಸಂಭಾಷಣೆ ಮಾಡೋದು, ಏನ್ ಕಳಚೋಗ್ಬಿಟ್ಟಿದ್ಯಾ, ಮಲ್ಕೊಂಡ್ಬಿಟ್ಟಿದ್ಯಾ, ನಾನು ಬಂದ್ರೆ ಎದ್ದು ಮಾತಾಡ್ಸಲ್ವಾ ಅನ್ನೋ ತರ ಮಾತಾಡ್ಸಿದ್ರಂತ. ಅಯ್ಯೋ ಹೌದು ಅಂತ ದಟ್ ಅಂತ ಭಗವಂತ ಹೇಳ್ತಾನೆ, ಹೇಳಕ್ ಹೋಗ್ತಾನಂತ. ಇಲ್ಲ ಪರವಾಗಿಲ್ಲ ಮಲ್ಕೊ ಅಂತ ಹೇಳ್ತಾರಂತೆ. ಸರಿ, ಹಾಗೆ ಸ್ವಲ್ಪ ಹೀಗೆ ಹೊರಗ್ದಂಗೆ ಒಂದ್ ಪೋಸು, ಅದೇನೆ ಉತ್ಥಾನಶಾಹಿ ಅಂತ. ಭಗವಂತ ಇಲ್ಲಿರುವಂತ ಮೂಲವರು ಹಾಗೆ ಇದ್ದಾರೆ. ಇಲ್ಲಿ ಇನ್ನೂ ಒಂದು ಚರಿತ್ರೆ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಎಷ್ಟು ಸೌಲಭ್ಯ ಅವರಿಗೆ ತಿರುಮೇಶ ಆಳ್ವಾರಿಗೆ ಅಂತ ಹೇಳಿದ್ರೆ, ಅವರು ಮತ್ತೆ ಭಗವಂತ ಅವ್ರ ಸ್ಥಾನಗಳನ್ನ ಮಾರಾಡಿಕೊಂಡು ಅಂತ ಹೇಳ್ತಾರಲ್ಲ, ಆ ತರ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರಂತೆ. ಅವರು ಒಂದ್ ಕಡೆಗೆ ಈ ನೈವೇದ್ಯ ಮಾಡ್ಬೇಕಾದ್ರೆ ಮೊದಲು ನನಗ್ ತುಂಬಾ ಹಶ್ವಾಗ್ತಾ ಇದೆ ಅಂತ ಹೇಳಿದಾಗ, ಅಯ್ಯೋ ಅವ್ರಿಗೆ ಕೊಡಪ್ಪ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಮೊದಲು ಕೊಟ್ಟು ಆಮೇಲೆ ನನಗೆ ಕೊಡುವಂತ ದೇವರು ಅಪ್ಪಣೆ ಮಾಡ್ತಾರೆ ಒಂದ್ ಕಡೆ.
ಅವಾಗ ಅವ್ರಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಅವಾಗ ತಿರುಮೈಸೆ ಪಿರಾನ್ ಆಗ್ಬಿಟ್ರು ಅವರು. ಇವರು ಆರಾಮದ ಆಳ್ವಾನ್ ಆಗ್ಬಿಟ್ರು. ಇವ್ರು ಆಳ್ವಾನ್ ಆಗ್ಬಿಟ್ರು. ಜಾಗವನ್ನ ಮಾರಾಡಿಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಸೌಲಭ್ಯ ತಿರುಮೈಸೆ ಆಳ್ವಾರ್ಗೆ. ಆ ತಿರುಮೈಸೆ ಆಳ್ವಾರು ಸ್ವಲ್ಪನೇ ಪಕ್ಕದಲ್ಲೇನೆ ಆ ದೇವಸ್ಥಾನದ ಇನ್ನೊಂದು ಬೀದಿನಲ್ಲಿ ಅವ್ರ ಸಮಾಧಿ ಕೂಡ ಇದೆ. ಇನ್ನೂ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು 4000 ವರ್ಷ ಬದುಕಿದವರು ಕಲಿಯುಗದ ಕೊನೆವರೆಗೂ ಇನ್ನೂ ಅಲ್ಲಿ ಜೀವದೊಂದಿಗೆ ಇರ್ತಂತೆ. ಜೀವ ಸಮಾಧಿ ಅವರು ಮಾಡ್ಕೊಂಡ್ಬಿಟ್ರು. ಪ್ರಾಣ ಇರೋವಾಗ್ಲೇನೆ ಅವ್ರ ಮೇಲೆ ಕಲ್ಲೆಲ್ಲ ಹೊದಿಸ್ಕೊಂಡು ಸಮಾಧಿ ಮಾಡ್ಕೊಂಡಿದ್ರು. ಕೆಲವರು ಹೇಳ್ತಾರೆ ಇನ್ನೂ ಅಲ್ಲಿ ಅದು ಬೃಂದಾವನಕ್ಕೆ ಹೋದಾಗ, ತಿರುಮೈಸೆ ಆಳ್ವಾರ್ ಬೃಂದಾವನಕ್ಕೆ ಕೆಲವರು ಹೋದಾಗ ಇನ್ನೂ ಅಲ್ಲಿ ಜಪ ಮಾಡೋ ಸೌಂಡ್ ಎಲ್ಲ ಕೇಳುತ್ತಂತೆ. ಆತರ ಕೆಲವ್ರಿಗೆ ಓಂಕಾರ ಎಲ್ಲ ಜಪ ಮಾಡೋದು ಅದೆಲ್ಲ ಕೇಳುತ್ತೆ ಅಂತ ಹೇಳ್ತಾರೆ. ಈ ತರ ಇಲ್ಲಿ ತಿರುಮೈಸೆ ಆಳ್ವಾರ್ ಜೊತೆಗೂ ಈ ಸಾರಂಗಪಾಣಿಗೂ ಅವ್ರ ಉತ್ಥಾನಶಾಹಿಯಲ್ಲಿರೋದು ಇವರೇ ಕಾರಣ ಅಂತ ಹೇಳ್ಕೊಂಡ್ ಬರ್ತಾರೆ. ಈ ಕುಂಭಕೋಣದಲ್ಲಿ ಈಗ ಕೊನೆಯ ದಿನಗಳಲ್ಲಿ ಕಳಿಬೇಕಾದ್ರೆ ತಿರುಮೈಸೆ ಆಳ್ವಾರು ಪ್ರತಿದಿನ ಭಗವಂತನ ಹತ್ರ ಬಂದು ನಿಂತ್ಕೊಂಡು ಮಾತಾಡಿ ಎಲ್ಲ ಮಾಡೋರು. ಆತರ ಅನೇಕ ವರಲಾರು ಹೇಳ್ಬೇಕಾದಾಗ ಮೈಯೆಲ್ಲ ಜುಮ್ಮನ್ನುತ್ತೆ ನೋಡಿ. ಇವರೆಲ್ಲ ಕಲಿಯುಗದಲ್ಲಿ ಇನ್ನೂ ಬಂದು ದೇವ್ರ ಜೊತೆಗೆ ಮಾತಾಡಿ ಅರ್ಚಾಮೂರ್ತಿ ಜೊತೆಗೆ, ಅದಕ್ಕೆ ಆಂಡಾಳ ಅರ್ಚಾಮೂರ್ತಿ ಮದುವೆ ಮಾಡ್ಕೋತೀನಿ ಅಂತದ್ಲ. ಅಂದ್ರೆ ಆ ತರ ಒಂದು ಭಕ್ತಿ ಅಭಿನಿವೇಶ ಅವರಿಗೆ ಹೇಗಿತ್ತು ಅಂತ ಹೇಳಿದ್ರೆ ನೇರವಾಗಿ ಮಾತಾಡ್ತಾ ಇದ್ರು. ಇತ್ತೀಚೆಗೆ ನಾನು ಹೇಳಿದ್ನಲ್ಲ ರಂಗಪ್ರಿಯ ಸ್ವಾಮಿಗಳು, ಅವರು ಅಷ್ಟೇ ಅರ್ಚಾಮೂರ್ತಿ ಜೊತೆ ಮಾತಾಡೋರು. ಅವ್ರು ಮಾತಾಡ್ತಾ ಇದ್ದಿದ್ದನ್ನ ನಾನು ನೋಡಿದ್ದೀನಿ. ಅಂದ್ರೆ ನನ್ಗೆ ಅವಾಗ ಇಷ್ಟೆಲ್ಲ ಈ ತರ ವಿಚಾರಗಳೆಲ್ಲ ಅಷ್ಟು ಚೆನ್ನಾಗಿ ಗೊತ್ತಿರ್ಲಿಲ್ಲ. ಬಟ್ ಏನಿದು ಇವರು ಒಬ್ರೇ ಮಾತಾಡ್ಕೊತಿದಾರಲ್ಲ ಅಂತ ಹೇಳಾಗಿಲ್ಲ, ಇಲ್ಲ ಭಗವಂತನ ಜೊತೆಗೆ ಅವರು ಸಂಭಾಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳೋರು. ಅಂದ್ರೆ ಆ ತರ ಮಹಾನ್ಗಳೆಲ್ಲ ಇದ್ದಾರೆ ಕೂಡ, ಇವಾಗ್ಲೂ ಇರ್ಬೋದು. ಹಾಗೆ ಈ ತರ ಅನೇಕ ಚರಿತ್ರೆಗಳು ಈ ದಿವ್ಯದೇಶ ಜೊತೆಗೆ ಹಣ್ಕೊಂಡಿವೆ. ಇನ್ನು ಒಂದು ಚರಿತ್ರೆ ಇದರಲ್ಲಿ ನಾರಾಯಣ ಸ್ವಾಮಿ ಅಂತ ಒಬ್ರು, ಅವ್ರಿಗೆ ಮಕ್ಕಳಿರ್ಲಿಲ್ಲ. ಮಕ್ಕಳಿಲ್ಲದೆ ಇದ್ದಾಗ ಏನ್ ಮಾಡಿದ್ರು ಅವರು, ಎಲ್ಲ ಸ್ವತಃ ಭಗವಂತನಿಗೆ ಸೇವೆ ಮಾಡೋದು ಎಲ್ಲ ಮಾಡಿ ಅವರು ಸ್ವಲ್ಪ ಧನಿಕರು ಆಗಿದ್ರು, ಶ್ರೀಮಂತರು ಆಗಿದ್ರು. ಏನ್ ಮಾಡಿದ್ರು, ತನ್ನ ಆಸ್ತಿ ಎಲ್ಲ ನಾನು ಸಾಯೋ ಕಾಲಕ್ಕೆ ಎಲ್ಲ ದೇವಸ್ಥಾನಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಕೆಲವ್ರು ಸ್ನೇಹಿತರೆಲ್ಲ ಹೇಳ್ಕೊಟ್ರಂತೆ, ಯಾಕೆಲ್ಲ ಹಂಗೆ ಬಂದ್ಬಿಡ್ತೀರಾ, ನಿಮ್ಗೆ ಯಾರಾದ್ರೂ ತಿಥಿ ಮಾಡಕ್ಕಾದ್ರೂ ಯಾರಾದ್ರೂ ಬೇಕಲ್ವಾ, ಸ್ವಲ್ಪ ಹಾಗೆ ಇಟ್ಟಿರಿ, ಯಾರಾದ್ರೂ ನಿಮ್ಮ ಶ್ರಾದ್ದ ಗೀತ ಮಾಡೋದು, ನಿಮ್ಮ ಅಂತ್ಯ ಸಂಸ್ಕಾರ ಮಾಡಕ್ಕೆ ಯಾರಾದ್ರೂ ಬರ್ತಾರೆ ಅಂತ. ಅವಾಗ ಅವರು ಹೇಳಿದಂತೆ, ಒಂದೇ ನಿಶ್ಚಲ ಭಕ್ತಿ, ದಿನಾ ಕೈಂಕರ್ಯ ಮಾಡೋರು ಭಗವಂತನಿಗೆ, ಆ ನಿಶ್ಚಲ ಭಕ್ತಿಯಿಂದ ಹೇಳಿದ್ರಂತೆ, ಏನು ಪರವಾಗಿಲ್ಲ, ನನಗೆ ನಾನ್ ಕಾಲವಾದ್ರೆ ಆರಾಮದನೇ ಬಂದು ಮಾಡ್ತಾನೆ ಅಂತ ಹೇಳಿದ್ರಂತೆ. ಅವಾಗ ಒಂದ್ ದಿವಸ ಹೀಗೆ ವಯಸ್ಸಾಯ್ತು, ಅವ್ರಿಗೆ ಕಾಲು ಆಗ್ಬಿಟ್ರು, ಅವ್ರಿಗೆ ಅವರು ಪ್ರಾಣ ಹೋಗ್ಬಿಟ್ರು. ಹೋದಾಗ ಎಲ್ರು ಇನ್ನು ಗುಸ್ಗುಸ್ಕೊಂಡು ಮಾತಾಡ್ಕೊಂಡು, ನಾವ್ ಎಷ್ಟು ಹೇಳಿದ್ವಿ ಇವನಿಗೆ, ಯಾರು ಗತಿ ಇಲ್ಲ ಇವನಿಗೆ, ನೋಡಿ ಇವಾಗ ಯಾರು ಮಾಡ್ತಾರೆ ಇವನಿಗೆ ಸಂಸ್ಕಾರ ಅಂದ್ರೆ. ಎಲ್ಲಿಂದಲೂ ಒಬ್ಬ ಒದ್ದೆ ಬಟ್ಟೆ ಉಟ್ಕೊಂಡು ಅಷ್ಟು ವರ್ಚಸ್ಸಾಗಿದ್ದಂದ್ರೆ ಒಬ್ಬ ಸಣ್ಣ ಯುವಕ ಬಂದು ಪೂರ್ತಿ ಇವರು ಸಂಸ್ಕಾರ ಎಲ್ಲ ಕೆಲ್ಸಗಳನ್ನೆಲ್ಲ ಷಡಂಗಂತೆ ಏನ್ ಹೇಳ್ತಾರೆ ಅವನ್ನೆಲ್ಲ ಮುಗಿಸಿ ಹೋದ್ನಂತೆ. ಶ್ರಾದ್ದವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ದ ಅಂತ. ಆಮೇಲೆ ಅವ್ನು ಎಲ್ಲಿ ಹೋಗ್ತಾನೆ, ಇವ್ನು ಯಾರು ಇವ್ರನವ್ನು ಅಲ್ವಲ್ಲ, ನಾವೆಲ್ಲೂ ನೋಡೇ ಇಲ್ಲ ಅಂತ ಎಲ್ಲಾರು ಅವನನ್ನ ನೋಡೋಣ ಎಲ್ಲಿ ಹೋಗ್ತಾನೆ ಅಂತ ಫಾಲೋ ಮಾಡ್ಕೊಂಡು ಹೋದ್ರೆ ನೇರವಾಗಿ ಹೋಗಿ ಕುಂಭಕೋಣ ದೇವಸ್ಥಾನದಲ್ಲಿ ಆರಾಮದ ಸನ್ನಿಧಿಯಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಹೋಗಿ ಮಾಯ ಆಗ್ಬಿಡ್ತಾನಂತೆ ಭಗವಂತ. ಎಲ್ಲರಿಗೂ ಮೈಯೆಲ್ಲ ನಡಗ್ಬಿಡುತ್ತೆ. ಅವಾಗ ರೋಮಾಂಚನ ಮಾಡ್ಬಿಡ್ತಾರೆ. ಹಬ್ಬ ಎಂಥ ಒಂದು ಇದು, ಅವ್ನು ಹೇಳಕ್ ಸರಿಯಾಗಿ ಅದೇ ತರ ಮಾತು ಕೊಟ್ಟವನಂತೆ ಬಂದು ನಡೆಸ್ಕೊಟ್ರಲ್ಲ ಅಂತ. ಇವತ್ತಿಗೂ ಕುಂಭಕೋಣದಲ್ಲಿ ಒಂದು ದಿವಸ ಏನು ಕೈಂಕರ್ಯ ಅದೆಲ್ಲ ಏನು ಮಾಡೋದಿಲ್ಲ, ಭಗವಂತನಿಗೆ ಸೇವೆಗಳೇನು ಇರಲ್ಲ. ಅವಾಗ ಬಾಗಿಲು ಮುಚ್ಚಿಬಿಡ್ತಾರೆ. ಭಗವಂತನನ್ನ ಹೊರಗಡೆ ಅವನ್ಗೆ ಇದು ಏನಪ್ಪ ಅಭಿಷೇಕ ಹೊರಗಡೆ ಆಗುತ್ತೆ, ಗರ್ಭಗುಡಿಯಿಂದ ಹೊರಗಡೆಗೆ ಅವನಿಗೆ ಅಭಿಷೇಕ ಆಗತ್ತೆ. ಮತ್ತೆ ಅವತ್ತಿನ ದಿವಸ ತಿಥಿ ಅಡಿಗೆ ಮಾಡ್ತಾರೆ. ಇದು ಇವನ ನೆನಪಿಗೆ, ಯಾಕಂದ್ರೆ ಆ ಭಕ್ತನಿಗೆ, ಆ ಭಾಗವತನಿಗೆ ಭಗವಂತ ದೇವಸ ಅಂದ್ರೆ ತಿಥಿ ಮಾಡೋದ್ನಲ್ಲ, ಶ್ರಾದ್ದ ಮಾಡೋದ್ನಲ್ಲ, ಅದಕ್ಕೆ ಅವತ್ತು ತಿಥಿ ಅಡಿಗೆ ನೈವೇದ್ಯ ಮಾಡ್ತಾರೆ ವರ್ಷದಲ್ಲಿ ಒಂದ್ಸತಿ. ಇವತ್ತು ಕೂಡ ಅದು ನಡೆಯುತ್ತೆ ನೋಡಿ. ಏನ್ ಆಶ್ಚರ್ಯ, ಅವ್ರಿಗೆ ಎಂತ ಮಹಾನ್ ಇರ್ಬೋದು, ಎಂತ ನಿಶ್ಚಲ ಭಕ್ತಿ. ನಂಬಿಕೆ ಇದೆ ಅಂದ್ರೆ ಮಹಾವಿಶ್ವಾಸ, ನಂಬಿಕೆ ಇದೆ ಭಗವಂತ ಬಂದು ಮಾಡ್ತಾನೆ ನಮ್ಗೆ ಅಂತ. ಆ ತರ ಈ ಆರಾಮದನ್ನ ನೋಡ್ಕೊಳ್ತಾನೆ ಅಂತ ಹೇಳಿದ್ರೆ ನೆಮ್ಮದಿಯಾಗಿದ್ರಂತೆ. ಈ ತರ ಈ ಕ್ಷೇತ್ರದಲ್ಲಿ ಅನೇಕ, ಮತ್ತೆ ಸುತ್ತ ಕುಂಭಕೋಣದಲ್ಲಿ ಇನ್ನೊಂದು ಎರಡು ಈ ಊರು ಫೇಮಸ್ ಏನಪ್ಪಾ ಅಂತ ಹೇಳಿದ್ರೆ ಈ ಕಂಚಿನ ಪಾತ್ರೆಗಳು ಎಲ್ಲಾನು
ಇಲ್ಲೇ ಹತ್ತಿರದಲ್ಲಿ ಸ್ವಾಮಿ ಮಲೆ ಅಂತ ಒಂದು ಜಾಗ ಇದೆ. ಅಲ್ಲಿ ಎರಕ ಹೊಯ್ಯೋದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಕಂಚಿನ ವಿಗ್ರಹಗಳು, ಹಿತ್ತಾಳೆ ಪಾತ್ರೆಗಳು ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ಕುಂಭಕೋಣದವರು ಇದಾರಲ್ಲ, ಅವ್ರು ಮಾತಾಡೋದು ತುಂಬಾ ಶಾರ್ಪ್. ಮುಖ್ಯ ಚೋಳಿ ಕುಟಿಲ ವಚನೈ ಅಂತ ವೇದಾಂತ ದೇಶಿಕರು ಕೂಡ ಅವರು ಭಗವದ್ಧ್ಯಾನ ಸೋಪಾನದಲ್ಲಿ ಭಗವಂತನನ್ನ ಕೇಶಪಾಶ ಮರಣಿಸ್ಬೇಕಾದ್ರೆ ಇದನ್ನ ಹೇಳ್ತಾರೆ. ಗರ್ಲಿ ಹೇರ್ ಹೇಗಿತ್ತು ಅಂತ ಹೇಳಿದ್ರೆ, ಕುಂಭಕೋಣ ಸ್ತ್ರೀಯರ ಮಾತಂತೆ ಇತ್ತಂತೆ, ಸುಲಭದಲ್ಲಿ ಅರ್ಥ ಆಗೋದಿಲ್ಲ ಅಂತ, ಟ್ವಿಸ್ಟೆಡ್ ಆಗಿ ಏನೋ ಹೇಳೋರು ಅಂತ. ಶ್ರೀಧರಾಚಾರ್ಯರು ಒಂದ್ಸತಿ ನಾವು ಹೇಳಿದ್ರು, ಹೇಳ್ತಾ ಇರೋರು ಈಗ ತಿರುಕುಡಂದೆ ಆಂಡವನ್ನೆಲ್ಲ ಹೇಳೋರು ಅವರು. ಈ ಇವರು ಹೇಗಿದ್ದಾರೆ, ನಿಮ್ಮ ಹೊಸದಾಗಿ ಮದುವೆಯಾಗಿ ತಾಯಿ ಮನೆಗೆ ಬರ್ತಾರಂತೆ. ಅವಾಗ ತಾಯಿ ಮನೆಗೆ ಬಂದಾಗ ಕೇಳ್ತಾರಂತೆ, ಹೇಗೆ ನಿಮ್ಮ ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ, ನಾಥಿ ಒಬ್ಳಿದಾಳೆ ಅಂತ. ಯಾಕೆ ನಾಥಿ ಅಂತ ಹೇಳ್ತಾಳೆ ಅಂದ್ರೆ, ಇಲ್ಲ ಅವರು ಕುಂಭಕೋಣ ಕೊಟ್ಟಿರ್ತಾರೆ, ಅವಳು ಬಂದ್ರೆ ಕಷ್ಟ ಅಂತ. ಯಾಕೆ ನಾಥಿ ಅಂತ ಹೇಳಿದ್ರೆ, ನಾಥನಾರಿಗೆ ನಾಥಿ ಅಂತ ಶಾರ್ಟ್ ಆಗಿ ಹೇಳ್ತಾರಂತೆ. ಯಾಕೆ ನಾಥಿ ಅಂತ ಹೇಳ್ತಾರೆ, ನಾಲ್ಕಲಿಯೇ ಟೀ ಇರುತ್ತೆ ಅಂತ. ಇದು ತಿರುಕುಡಂದೆ ಆಂಡವನ್ ಹೇಳೋ ಜೋಕು. ಇದು ನಮಗೆಲ್ಲಾನು ಶ್ರೀಧರಾಚಾರ್ಯ ಅವರ ಉಪನ್ಯಾಸಗಳಲ್ಲಿ ಹೇಳೋದನ್ನ ನೆನ್ಪಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಆ ನಾಥಿ ಅಂದ್ರೆ ಅಷ್ಟು ಖಾರವಾಗಿ ಮಾತಾಡೋದು, ಚುರುಕು ಜಾಸ್ತಿ, ಎಲ್ಲಾನು ಮಾತಲ್ಲಿ ತುಂಬಾ ಶಕ್ತಿ ಅವ್ರಿಗೆ, ಆ ತರ ಹೇಳೋದು. ಕುಂಭಕೋಣದಲ್ಲಿ ಅದೊಂದು ವಿಶೇಷ. ಈಗಲೂ ಏನೋ ಈ ಮಹಾಮಕ ಅಂತ ಒಂದು ಕೊಳ ಇದೆಯಲ್ಲ, ಅದರಲ್ಲಿ 12 ವರ್ಷಕ್ಕೊಂದ್ಸತಿ ಈ ಕುಂಭಮೇಳ ತರನೇ ಎಲ್ಲ ಮಾಡಿ ಎಲ್ಲರೂ ಹೋಗಿ, ಯಾಕಂದ್ರೆ ಈ ಅಮೃತ ಕಲಶವನ್ನ ಗರುಡ ವಾಪಸ್ಸು ತಗೊಂಡು ಹೋಗಿ ಗರುಡ ಅಮರಾವತಿ ಕೊಡ್ಬೇಕಾದ್ರೆ, ಈ ಕೊಡದಲ್ಲಿ ಇತ್ತಲ್ಲ ಅವ್ರ ಸಾಮಾನೆಲ್ಲ, ಅವಾಗ ಒಂದು ಬಿಂದು ಇಲ್ಲಿ ಮಹಾಮಕ್ಕದಲ್ಲಿ ಬಿತ್ತು ಅಂತ. ಅದರಿಂದ ಅದು 12 ವರ್ಷಕ್ಕೊಂದ್ಸತಿ ಆ ಬಿಂದು ಕೆಳಗಡೆಯಿಂದ ಮೇಲ್ಗಡೆ ಬರುತ್ತಂತೆ. ಅವಾಗೆಲ್ಲರೂ ಅದರಲ್ಲಿ ಸ್ನಾನ ಮಾಡೋದು, ಅದೊಂದು ಬರಲಾರ ಚರಿತ್ರೆ ಅದು. ಈ ಊರಿಗೆ ಎಲ್ಲ ತುಂಬಾ ಆಳ್ವಾರ್ಗಳು ಮಂಗಳಾಶಾಸನ ಮಾಡಿದ್ದಾರೆ. ಆಂಡಾಳ್ ಮಾಡಿದ್ದಾರೆ, ಪೆರಿಯಾಳ್ವಾರ್ ಮಾಡಿದ್ದಾರೆ, ತಿರುಮೈಶೆ ಆಳ್ವಾರ್ ಮಾಡಿದ್ದಾರೆ. ನಾವು ನೋಡಿದ್ರು, ನಡಂಗ ಕಾಲ್ಗಳು ನೊಂದವೋ ನಡುಂಗ ನ್ಯಾಲಮೇನ ಮಾಯ್ ಅಂತ ಅವ್ರು ಬಂದು ಹೇಳ್ತಾರೆ, ಏನು ನಿನ್ಗೆ ಕಾಲು ನೋವ್ತಾ, ನೀನು ಇದ್ರಾಗೆ ವರಾಹ ಅವತಾರ ಆಗಿ ಹೂವಿನೆಲ್ಲ ಮೇಲಿಗೆ ನಿಂತ್ಕೊಂಡಿಲ್ಲ, ಅದಕ್ಕೆ ಕಾಲು ನೋವ್ತಾ ಇದೆಯಾ? ಅಥವಾ ತ್ರಿವಿಕ್ರಮನಾಗಿ ನೀ ಅಳ್ಕೊಂಡಿಯಲ್ಲ, ಎಲ್ಲ ಭೂಮಿನೆಲ್ಲ ಅಳ್ಕೊಂಡಿಲ್ಲ, ಅದಕ್ಕೆ ನಿನ್ ಕಾಲು ನೋವ್ತಾ ಇದೆಯಾ ಅಂತ ಕೇಳ್ತಾರೆ. ಆ ಹಾಡು ಇದರಲ್ಲಿ ತಿರುಮೈಶೆ ಆಳ್ವಾರು 120 ಪಾಶ್ರ ಬರ್ದಿದಾರಲ್ಲ, ಅದರಲ್ಲಿ ಬರುತ್ತೆ ಅದು. ಹಾಗೆ ಭೂತತ್ತ ಆಳ್ವಾರ್ 2 ಪಾಶ್ರ ಬರ್ದಿದ್ದಾರೆ, ಪೇಯ ಆಳ್ವಾರ್ 2 ಪಾಶ್ರ ಬರ್ದಿದ್ದಾರೆ, ನಮ್ಮ ಆಳ್ವಾರ್ 11 ಪಾಶ್ರ ಬರ್ದಿದ್ದಾರೆ, ತಿರುಮೈಶೆ ಆಳ್ವಾರ್ 25 ಪಾಶ್ರ ಬರ್ದಿದ್ದಾರೆ. ನೋಡೋಣ, ಇವಾಗ ಕೆಲವು ಪಾಶ್ರಗಳನ್ನ ಅನುಭವಿಸೋಣ. ತುಂಬಾ ಚೆನ್ನಾಗಿದೆ ಆ ಪಾಶ್ರಗಳು. ಪೂರ್ತಿ ಎಲ್ಲ ಆಗೋದಿಲ್ಲ, ಯಾಕಂದ್ರೆ ತಿರುಕೋಣೆ ಮೇಲೆ ಇಷ್ಟೊಂದು ಎಲ್ಲ ಆಳ್ವಾರ್ಗಳು ಹಾಡಿದ್ದಾರೆ. ಇವತ್ತು ಒಂದ್ ದಿವಸ ಸಾಕಾಗೋದೇ ಇಲ್ಲ. ಹೇಗೆ ಶ್ರೀರಂಗದ ಮೇಲೆ ಹಾಡಿದ್ರು ಅದೇ ತರ ಮುಖ್ಯವಾದದ್ದನ್ನ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ತುಂಬಾ ಚೆನ್ನಾಗಿದೆ. ಯಾರ ಹತ್ರ ಪುಸ್ತಕ ಇದೆಯೋ ಅವ್ರು ಫಾಲೋ ಮಾಡಿದ್ರೆ ಪೇಜ್ ನಂಬರ್ 67 ನೋಡ್ಕೊಳ್ಳಿ. ತಿರುಕುಡಂದೆ ಕುಂಭಕೋಣ. ಮೂಲವರು ಆರಾಮದನ್ನ, ಉತ್ಸವರಿಗೆ ಶಾರಂಗಪಾಣಿ ಅಂತ ಹೆಸರು, ತಾಯಾರು ಕೋಮಲವಲ್ಲಿ. ಇಲ್ಲಿ ತಿರುಮಳಿ 581 ಅದನ್ನ ಬೇಕಾದ್ರೆ ಕೂಡ ನೀವು ನೋಡ್ಕೋಬಹುದು ಆ ಹಾಡಲ್ಲಿ. ಯಾರ ಪುಸ್ತಕ ಇಲ್ವೋ ನಾ ಹೇಳಿದ್ಮೇಲೆ ಪ್ರಪತಿ.com ಅಲ್ಲಿ ಕನ್ನಡ ವರ್ಷನೂ ಇದೆ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಂಡು ಇಟ್ಕೋಬಹುದು. ಆರಾಮುದೇ ಅಡಿಯೇ ನೋಡಲು ನಿಂಪಾಲಂಬಾಯೇ ನೀರಾಯಲೆಂದು ಕರೆಗ ಉರುಕ್ಕು ಹಿಂದ ನೆಡುಮಾಲೆ ஷீராஷன்னல் கவரி வீசும் செழுநீர் திருக்குடந்தை ஏறார் கோலம் திகழ கிடந்தாய் ಕಂಡೇನ್ ಯಮ್ಮಾನೇ ಅನ್ಬೇಕಾದ್ರೆ ಅಪ್ಪ ಏನ್ ಸುಂದರವಾಗಿ ಮಲಗಿದಾನೆ ಇವನನ್ನ ನಾನು ನೋಡ್ದೆ. ಆರಾಮುದೇ, ಎಷ್ಟು ನೋಡಿದ್ರು ತೃಪ್ತಿನೇ ಆಗ್ತಾ ಇಲ್ವಲ್ಲ ಅಂತ ನಮ್ಮಾಳ್ವ. ಇವ್ರು ಕೂತ್ ಜಾಗದಲ್ಲೇ ನೋಡ್ತಾ ಇದಾರೆ, ಅಲ್ಲಿ ಕೂತು ನೋಡ್ತಾ ನೋಡ್ತಾ ತೃಪ್ತಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಅಡಿಗೆ ನೋಡಲು ನಿಂಪಾಲಂಗಾಯೇ, ಅಯ್ಯೋ ನನ್ನ ಮನಸ್ಸು ಇದು ಎಲ್ಲ ನಿನ್ನ ಮೇಲೆ ಮೋಹಗೊಂಡ್ಬಿಟ್ಟಿದೆ ಅಂದೆ. ನೀರಾಯಲೆಂದು ಕರಿಗೆ ನೀರಾಗ್ಬಿಡುತ್ತಂತೆ ಅವನನ್ನ ನೋಡಿದ್ರೆ. ಅದು ನೆಡುಮಾಲೆ ಅಂತ ಹೇಳಿದ್ರೆ ಉಪಕಾರಕ, ಎಲ್ಲದಕ್ಕೂ ನಿರ್ವಾಹ ಮಾಡೋನು ಭಗವಂತ, ಅದನ್ನ ಹೇಳ್ತಾರೆ. ಕ್ಷೀರಾ ಶೆನ್ನಲ್ ಕವರಿ ವೀಷಮೆಲ್ಲ ಕೆಂಪು ಭತ್ತ ತುಂಬಾ ಫೇಮಸ್ಸು ಕುಂಭಕೋಣದಲ್ಲಿ. ಕೆಂಪು ಭತ್ತ ಕಾವೇರಿ ನೀರಲ್ಲಿ ಬೆಳೆದಿದ್ದು ಅಂದ್ರೆ ಅಕ್ಕಿ ಸುಮ್ನೆ ಬಾಯಿಗೆ ಹಾಕೊಂಡು ಮೆದ್ರೆ ಒಂದ್ 4
ಬಾಯಿ ಆಡಿಸಿ ತಿಂದ್ರೇನೆ ಬಾಯೆಲ್ಲ ಸಿಹಿ ಆಗ್ಬಿಡೋದಂತೆ, ಅಷ್ಟು ಚೆನ್ನಾಗಿರುವಂತ ಭತ್ತ ಅದು. ಅದನ್ನ ಹೇಳ್ತಾರೆ ಶೆಳು ನೀರ್ ತಿಡುಕುಡಂದೆ, ತುಂಬಾ ಸಮೃದ್ಧಿಯಾಗಿ ಜಲ ಸಮೃದ್ಧಿ ಇರುವಂತ ಜಾಗ ತಿರುಕುಡಂದೆ. ಏನಾರ್ ಕೋಲಂತಿ ಹಳ ಕೆಡಂದ, ಏನಪ್ಪ ಹೀಗೆ ಏನು ಸುಂದರವಾಗಿ ಹೀಗೆ ಮಲ್ಕೊಂಡಿದೆಯಲ್ಲ ಅಂತ ಕೇಳ್ತೀನಿ. ಕಂಡೇ ಎಮ್ಮಾನೆ, ನಾನು ನೋಡಿದೆ ಅಂತ ಹೇಳ್ತಾರೆ. ಎಮ್ಮಾನೆ ಎನ್ ವೆಳ್ಳೆ ಮೂರ್ತಿ ಎನ್ನೈ ಆಳ್ವಾನೆ, ವೆಳ್ಳೆ ಮೂರ್ತಿ ಅಂತ ಹೇಳ್ತಾರೆ. ತಿರುತಿಗದಲ್ಲಿ ಮುನ್ನೈ ವಣ್ಣಂ ಪಾಲಿನ್ ವಣ್ಣಂ ಅಂತ ಇದ್ದಳೂರು ಹಾಡನಲ್ಲಿ ತಿರುಮಲೆ ಆಳ್ವಾರ್ ಹಾಡ್ತಾರಲ್ಲ, ಆ ತರ ಇವರು ವೆಳ್ಳೆ ಮೂರ್ತಿ ಅಂತ ಭಗವಂತನಿಗೆ ಹೇಳ್ತಾರೆ. ಇನ್ನೊಂದು ಈ ಬಿಳಿ ಏನು ಸಂಕೇತ ಅಂತ ಹೇಳಿದ್ರೆ ಆ ಸಾತ್ವಿಕವಾದ ಒಂದು ಗುಣ ಇದೆಯಲ್ಲ, ಅದಕ್ಕೆ ಸಂಕೇತ ಈ ಬಿಳಿದು. ಅದು ಸಾತ್ವಿಕ ಗುಣವನ್ನ ತೋರಿಸ್ಕೊಡುವಂಥದ್ದು, ಅದಕ್ಕೆ ವೆಳ್ಳೆ ಮೂರ್ತಿ ಅಂತ ಹೇಳ್ತಾರೆ. ಎನ್ನೈ ವೆಳ್ಳುಗಿರಾಕವೆಲ್ಲ ಅಂತ ಇವರು ಕೂಡ ಯಾರು ಪೆರಿಯಾಳ್ವಾರ್ ಕೂಡ ಹಾಡ್ತಾರೆ. ಅದ್ರ ಎನ್ನೈಯಾಳ್ವಾನೆ ಎಮ್ಮ ಉರವೊಮ್ಮೆಂಡು ಮಾತಾಲ್ ಆವಾ ಎಳಿನೇರೆ, ಏನೇನು ಅವತಾರಗಳನ್ನ ಮಾಡಿ ಬೇರೆ ಬೇರೆ ಕೂರ್ಮ ಅವತಾರ, ವರಾಹ ಅವತಾರ, ಎಲ್ಲ ಬೇರೆ ಬೇರೆ ಅವತಾರಗಳನ್ನ ಮಾಡಿ ಆವ ಏನಾದ್ರೂ ಆಗ್ತಾನೆ. ಎಳಿನೇರೆ ಅಂದ್ರೆ ತುಂಬಾ ಸೌಲಭ್ಯ ಅವನು, ಬೇರೆ ನಮ್ಮನ್ನ ಕಾಪಾಡೋಕ್ಕೋಸ್ಕರ ನಮ್ಮನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಬೇರೆ ಬೇರೆ ಅವತಾರಗಳಲ್ಲಿ ಬರ್ತಾನೆ. ಶೆಮ್ಮ ಕಮಲಂ ಶೈಲು ನೀರ್ ಮಿಷೈ ಕಣ್ ಮಲಗಂ, ದೊಡ್ಡ ದೊಡ್ಡ ಶೆಮ್ಮ ಕಮಲಂ ಅಂತ ದೊಡ್ಡ ದೊಡ್ಡ ಕಣ್ಣುಗಳು, ಹೇಗೆ ಕಮಲ ಕಣ್ಣು ಇದೆಯಲ್ಲ ಅದನ್ನ ತಿರುಕುಡಂದೆ. ಅಮ್ಮ ಮಲರ್ ಕಣ್ಗಳಂದಾನೆ, ನಿದ್ದೆ ರಾಜೀವ ಲೋಚನ ನಿದ್ದೆ ಮಾಡೋ ಪೋಸ್ಟರ್ ಇದಾನಲ್ಲ, ಅದೇ ಅನಿಬೇಕ್ಷಣ ಹಾಗೆ ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದಾನೆ. ಎನ್ನ ಶೈಹೇನೆ, ಇವನ ಏನ್ ಮಾಡ್ಲಿ, ಇವನ ಎಬ್ಬಿಸ್ಲಾ, ಇವನ ಮಾತಾಡಿಸ್ಲಾ, ಅಯ್ಯೋ ನಿದ್ದೆ ಮಾಡ್ತಾ ಇದಾನಲ್ಲ, ಹೀಗೆಲ್ಲ ಅಷ್ಟು ಪ್ರೀತಿಯಾಗಿ ಭಗವಂತನಿಗೆ ನಾವು ಯಾವಾಗ್ಲೂ ಅಷ್ಟೇ ತುಂಬಾ ದೇವ್ರಿಗೆ ಹೆದರ್ಕೊಳ್ಳೋದು. ಏನ್ ಮಾಡ್ಬಿಡ್ತಾರೋ ಯಾಕೆ ಹೆದರ್ಕೊಳ್ತೀರ? ನೀವೇನು ಹಿರಣ್ಯಕಶಿಪುನ, ಇಲ್ಲ ನೀವೇನು ಹಿರಣ್ಯಾಕ್ಷನ, ನೀವೇನೋ ರಾಕ್ಷಸ ಕುಲಕ್ಕೆ ಸೇರಿದವ್ರ? ಯಾಕೆ ಹೆದರ್ಕೊಳ್ಬೇಕು? ನಾವು ಮಾಡ್ಬೇಕಾಗಿರೋದೆಲ್ಲ ಒಂದೇ ಒಂದು, ಸುಲಭವಾಗಿ ಹೇಳ್ಕೊಡ್ತಾನೆ ಪ್ರಹ್ಲಾದ, ಧ್ರುವ, ಇವರೆಲ್ಲ ಪ್ರೀತಿ ಮಾಡಿ. ಆ ಸಣ್ಣ ಮಗು ಹೇಳ್ಕೊಡ್ತಲ್ಲ, ಪ್ರೀತಿ ಮಾಡ್ಬೇಕಷ್ಟೇನೆ. ಆ ಪ್ರೀತಿ ಮಾಡಿದ್ರೆ ಸಾಕು, ಅವನು ನಮ್ಗೆ ಒಲಿತಾನೆ. ಅದನ್ನೇ ಹೇಳ್ಕೊಡ್ತಾರೆ. ಅಮ್ಮ ಅಮ್ಮ ಅಂತ ಹೇಳ್ಬೇಕಾದ್ರೆ ಅಬ್ಬಾ ಏನ್ ಸುಂದರವಾಗಿ ಮಲ್ಕೊಂಡಿದ್ದಾನೆ. ನಮಗೆ ಇದು ಏನಾಗ್ಬಿಡುತ್ತೆ ಅಂದ್ರೆ, ಈ ಗುಂಪಲ್ಲಿ ಹೋಗಿ ಟೂರಿಸ್ಟ್ ಅಲ್ಲಿ ಯಾವುದು ಏನು ಸರಿಯಾಗಿ ನೋಡಕ್ಕೂ ಬಿಡೋದಿಲ್ಲ. ಭಗವಂತನನ್ನ ಆ ಸ್ವಾದ ಇದೆಯಲ್ಲ ನಮ್ಗೆ ಸಿಗೋ ತರನೇ ಮಾಡೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನಿಧಾನವಾಗಿ ಈ ಕ್ಷೇತ್ರ ಮಹಿಮೆ ಪುಸ್ತಕಗಳು, ಪಾಠಗಳೆಲ್ಲ ಓದ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗ್ಬೇಕು. ಅವಾಗ ಅದೆಲ್ಲ ಜ್ಞಾಪಕ ಬರ್ಬೇಕು, ನಿಧಾನಕ್ಕೆ ನೋಡ್ಬೇಕು. ಅಮ್ಮ ಮಲರ್ ಕಣ್ಮಳಂದಾನೆ, ನೋಡ್ಕ ಅವ್ರು ಹೇಳಿದ್ರು ನಮ್ಮಾಳ್ವಾರ, ಹಾಗೇನ್ ನಿದ್ದೆ ಮಾಡ್ತಾ ಇದ್ದಾನೆ ನೋಡು, ಆ ಯೋಗ ಇದ್ರೇನಲ್ಲೂ ಮಲ್ಕೊಂಡಿದ್ದಾನೆ ಭಗವಂತ ಅಂತ ನಮ್ಗೆ ನೆನಪಿರ್ಬೇಕು. ಇನ್ನೊಂದ್ಸತಿ ನೋಡ್ಬೇಕು ಅದನ್ನ. ಆ ತರ ತುಂಬಾ ಸುಂದರವಾಗಿ ಅನುಭವಿಸ್ತಾರೆ ನಮ್ಮಾಳ್ವಾರ್. ಎನ್ನಾನ್ ಶೈಹೇನ್, ಏನಪ್ಪ ಮಾಡಕ್ಕಾಗತ್ತೆ ನಾನು, ಯಾರೇ ಕಳೆ ಕಣ್, ನನಗೆ ಬೇರೆ ಯಾರು ಇಲ್ಲ ನನಗೆ ರಕ್ಷಣೆ ಮಾಡೋರು, ರಕ್ಷಣೆ ಅಂತ ಯಾರಾದ್ರು ಇದ್ರೆ ಮಾಡಕ್ಕೆ ಅದ್ ನೀನೇನೆ ಅಂತ ಹೇಳ್ತಾರೆ. ಎನ್ನೈ ಎನ್ ಶೈಹಿಂದ್ರ, ಏನ್ ಮಾಡ್ಬೇಕು ಅಂತಿದೆ ನನ್ನ, ಏನು ಸ್ಕೀಮ್ ಏನು, ನನ್ನನ್ನು ಹೇಗೆ ಉದ್ಧಾರ ಮಾಡ್ಬೇಕು ಅಂತ ಇದೆ? ಯಾಕಂದ್ರೆ ನಾನೇನು ಸುಪ್ರಯತ್ನ ಏನು ಮಾಡಿಲ್ಲ, ನನಗೆ ಯೋಗ್ಯತೆನೂ ಇಲ್ಲ, ನನಗೇನ್ ಮಾಡ್ಬೇಕು ಅಂತಿದ್ಯಾ ನೀನು ಅಂತ ಕೇಳ್ತಾರೆ. ಉನ್ನಾಲೆಲ್ಲ ಯಾವರಾನು, ನಿನ್ನನ್ ಬಿಟ್ರೆ ಬೇರೆ ಯಾರು ನನ್ನ ಉದ್ಧಾರ ಮಾಡಕ್ಕಾಗಲ್ಲಪ್ಪ, ಆ ತರ ಇದೀನಿ ನಾನು ಅಂತ ಫಸ್ಟ್ ಕ್ಯಾಂಡಿಡೇಟ್ ಅಂದ್ರೆ ಹೇಳ್ತಾರಲ್ಲ. ಯಾವ್ದೋ ಕೆಲವು ಜಿಡ್ಡುಗಳೆಲ್ಲ ಯಾವ್ದೋ ಒಂದೇ ಒಂಥರ ಸಿಗೆಕಾಯೋ ಸೋಪ ಹಾಕಿದ್ರೇನೆ ಹೋಗೋದು, ಇಲ್ದಾರೆ ಹೋಗೋದೇ ಇಲ್ಲ. ಅದೇ ತರ ನಮಗೂ ಅಷ್ಟೇನೆ, ನಾವು ಮಾಡಿರೋ ಪಾಪಗಳಿಗೆ ನಮ್ಮ ಇದಕ್ಕೆ ನಮ್ಮನ್ನ ಉದ್ಧಾರ ಮಾಡ್ಬೇಕಂದ್ರೆ ಉನ್ನಾಲೆಲ್ಲ ಯಾವರಾನು, ನಾನು ಅವರು ಯಾರೋ ಉದ್ಧಾರ ಮಾಡಕ್ಕಾಗಲ್ಲ, ಅಲ್ಲಿ ಬೇಕಾದ್ರೆ ಒಂದು ಸ್ಟಾಪ್ ಕೊಡಿ ಆದ್ರೆ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಾನು ನಿನ್ನನ್ನಲ್ದೆ ಬೇರೆ ಯಾರ ಹತ್ರನು ಒಂದ್ರಂ ಕುರೈವೇಂಡೆ, ನಿನ್ನನ್ನು ಬಿಟ್ಟು ನನ್ನೂ ಯಾರು ಉದ್ಧಾರ ಮಾಡಕ್ಕಾಗಲ್ಲ, ನಾನು ಅಷ್ಟೇ ನಿನ್ನನ್ನು ಬಿಟ್ಟು ಬೇರೆ ಯಾರ ಹತ್ರನು ಏನು ಕೇಳಕ್ ಹೋಗಲ್ಲ. 33 ಕೋಟಿ ದೇವತೆಗಳಿದಾರಲ್ಲ, ನಾವು ಸಾಧಾರಣ ಒಂದು ಮನುಷ್ಯನಿಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಕೊಟ್ಟು ಹೋಗ್ಬೇಕು. ನೋಡಿ, ಒಂದು ಆನೆಗೆ ಕಾಲು ಒಂದು ಮೊಸಳೆ ಕಚ್ಬಿಟ್ಟಿದೆ ಅಂದ್ರೆ 33 ಕೋಟಿ ದೇವತೆಗಳು ಮೇಲಿಂದ ಬಂದು ನಿಂತ್ಕೊಂಡು ನೋಡ್ತಾರಂತೆ. ಕರುಣೆಗೆ ಯಾವನ ಒಬ್ಬ ಕೆಳಗಡೆ ಬಂದು ವಜ್ರಾಯುಧ ಇತ್ತು ಇಂದ್ರನ ಹತ್ರ, ಆ ಮೊಸಳೆನ ಹೊಡಿಬೋದು, ನನ್ನೇನ್ ಕರೀಲಿಲ್ಲ, ನಾನ್ಯಾಕೆ ಹೋಗ್ಬೇಕು ಅಂತ. ಅವ್ರೇನ್ ಸಾಮಾನ್ಯರು ನೋಡಿ. ಹಾಗೇನೆ
ನನ್ನನ್ನೇನ್ ಕರೀಲಿಲ್ವಲ್ಲ, ಅದಿರ್ಲಿ ಅದು ಆದಿಮೂಲ ಅಂತೂ, ಆದಿಮೂಲ ಯಾರು ನಾನು ನೋಡ್ಬೇಕು ಅಂತ ನಿಂತ್ಕೊಂಡಿದ್ರ. ಆ ತರ ಉನ್ನಾಲೆಲ್ಲಾರ್ ಯಾವರಾಲು ಮನಕ್ಕೆ 2 ತರ ನಾವು ಅರ್ಥ ಮಾಡ್ಕೋಬಹುದು. ಒಂದ್ರಂ ಕುறைவேண்டே, ನಮಗೇನು ಕುறை ಇಲ್ಲ ಅಂತ ಏನಿಲ್ಲ, ನನಗೆ ಕೊರತೆ ಇದೆ, ದೇವರನ್ನ ಏನು ಬೆಳ್ಕೋಬಾರ್ದು ಅಂತ ಹೇಳ್ತೀವಿ. ನಮ್ಗೆ ಒಂದು ಲಿಸ್ಟ್ ದೊಡ್ಡದಿರುತ್ತಲ್ಲ, ಏನ್ ಮಾಡ್ಬೇಕು ಅಂದ್ರೆ ಏನು ಪರವಾಗಿಲ್ಲ, ಅದನ್ನ ದೇವ್ರ ಹತ್ರ ಪರಮಾತ್ಮನ ಹತ್ರನೇ ಕೇಳ್ಕೊಳ್ಳಿ. ಹೋಗಿ ಚಿಲ್ಲರೆ ದೇವತೆಗಳ ಹತ್ರ ಎಲ್ಲ ಏನು ಕೇಳ್ಕೊಳ್ಳೋದಿಲ್ಲ. ಏನಾದ್ರು ಕೇಳೋದಿದ್ರು ಕೂಡ ಅವನ ಹತ್ರನೇ ಹೋಗಿ ಕೇಳ್ಕೊಳ್ಳಿ ಅಂತ. ನಮಗೆ ಗೃಹಿಣಿ ಗರ್ತಿಯಾಗಿದ್ರೆ ಅವಳಿಗೆ ಏನೋ ಬೇಕು ಅಂತಿದ್ರೆ ಹೋಗಿ ಅವ್ನ ಗಂಡನ ಹತ್ರನೇ ಕೇಳ್ತಾಳೆ. ಅವ್ರ ಗಂಡ ಕೊಡಕ್ಕಾದ್ರೆ ಕೊಡ್ತೀನಿ ಅಂತಾನೆ, ಇಲ್ಲದ್ರೆ ಇಲ್ಲ ಅಂತಾನೆ. ಅದ ಕೇಳ್ಬೇಕಾಗಿರೋದು ಗಂಡನ ಹತ್ರನೇ ಕೇಳ್ಬೇಕು. ಅದಕ್ಕೋಸ್ಕರ ಯಾರೋ ಒಬ್ಬ ತುಂಬಾ ಹಣವಂತ ಇದ್ದಾನೆ ಅಂತ, ಧನಿಕ ಇದ್ದಾನೆ ಅಂತ ಅವನ ಹತ್ರ ಹೋಗಿ ಕೇಳ್ಬಿಡಕ್ಕಾಗೋದಿಲ್ಲ. ಅದ್ ಕೇಳ್ಬೇಕಾಗಿರೋದು ಅವನ ಹತ್ರನೇ. ಅದಕ್ಕೆ ನಾನು ಉಣ್ಣಾಲೆಲ್ಲಾವರಾಲು ಒಂದ್ರಂ ಕುறைவேண்டேன், ಯಾವ್ದನ್ನು ಕೇಳ್ಕೊಳ್ಳೋದಿಲ್ಲ. ಹೊರೆ ಇದ್ರು ಅಕಸ್ಮಾತ್ ಇದ್ರು ನಿನ್ನ ಹತ್ರನೇ ಕೇಳ್ಕೊಳ್ತೇನೆ ಅಂತ. ಕಣ್ಣಾರ್ ಮದಿಲ್ ಚೂರ್ ಕುಡಂದೈ ಕಿಡಂದ, ದೊಡ್ಡ ಇದು ಗೋಡೆಗಳು ಇರ್ತಿದ್ದು. 2 ಕಾರಣ ನಾನು ಯಾವಾಗ್ಲೂ ಹೇಳ್ತೀನಿ. ಎಲ್ಲ ಕಾವೇರಿ ನದಿ ತೀರದಲ್ಲಿ ಇದ್ದಿದ್ರಿಂದ ಎಲ್ಲ ರಭಸವಾಗಿ ಹರಿದು ನೆರೆ ಬಂದಾಗ ಎಲ್ಲ ಮುಳುಗಡೆ ಆಗ್ಬಿಡ್ತಾ ಇತ್ತು. ಎಲ್ಲ ಎಷ್ಟೋ ಸತಿ ಚರಿತ್ರೆಯಲ್ಲಿ ನೋಡಿದ್ವಿ ಮುಳುಗೋಗಿರೋದು. ಮತ್ತೆ ಬಂದು ಯಾವ್ದೋ ಕಾಶ್ಮೀರದ ಇವಳು ಬಂದು ತಿರುಕಂಡಿ ಊರಲ್ಲಿ ಕಾಶ್ಮೀರದ ರಾಣಿ ಬಂದು ಎಲ್ಲ ಸರಿ ಮಾಡ್ಕೊಟ್ಲು ಅಂತ ಮರಳಲ್ಲಿ ಮುಚ್ಚಿ ಹೋಗ್ಬಿಡುತ್ತೆ. ಎಲ್ಲ ಬಂದು ಬೇರೆ ಅಂದ್ರೆ ಹಂಗ ಬರುತ್ತೆ. ಎಷ್ಟು ದೊಡ್ಡ ಅಲೆಗಳು ಬಂದು ಮರಳಿ ತುಂಬಿಕೊಂಡು ಮರಳು ಗುಡ್ಡೆ ತರ ಆಗ್ಬಿಟ್ಟು ದೇವಸ್ಥಾನ ಎಲ್ಲ ಮುಚ್ಚೋಗ್ಬಿಟ್ಟಿಲ್ಲ. ದೇವಸ್ಥಾನ ಇತ್ತ ಅನ್ನೋ ತರ ಗುರುತೇ ಸಿಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡೋರು, ದೊಡ್ಡ ಮದಿಲು ಆ ಗೋಡೆ ಇದೆಯಲ್ಲ, ಇನ್ನೂ ತಂಜಾವೂರು ಬೃಹದೀಶ್ವರ ಟೆಂಪಲ್ ದೇವಸ್ಥಾನಕ್ಕೆ ಹೋಗಿ ಆ ಗೋಡೆಗಳನ್ನ ನೋಡಿ ಎಷ್ಟೆಷ್ಟು ಎತ್ತರಕ್ಕೆ ಹೆಂಗ್ ಕಟ್ಟಿದ್ರಪ್ಪ, ಏನ್ ಕಟ್ಟಿದ್ರು ಅಂತ ಅನ್ಸುತ್ತೆ. ಅದೇ ತರ ಇಲ್ಲಿ ಮದಿಲ್ ಸುತ್ತಲೂ ದೊಡ್ಡ ಗೋಡೆ ಇದೆ. ಕಿಡಂದ ಅದ್ರ ಮಧ್ಯದಲ್ಲಿ ಮಲ್ಕೊಂಡಿದೆ. ಅಡಿಗೇನರು வாழ்நாள், ನನ್ಗೆ ನನ್ನ ಜೀವಿತದಲ್ಲಿ ಇನ್ನೂ ಎಷ್ಟು ಉಳಿದಿದೆ ಬಾಕಿ, ಏನ್ ದಿನಗಳು ಏನಂತ. ಚೆನ್ನಾಳ್ ಎನ್ನಾಳ್ ಅಂದಾಳ್, ಯಾವತ್ತು ಒಳ್ಳೆ ದಿವಸನೋ ಅವತ್ತು ನಾನು ನಿನ್ನ ಕಾಲನ್ನ ಅವತ್ತೇ ನಾನು ಹಿಡ್ಕೊಂಡ್ಬಿಟ್ಟೆ. ಉನದಾಳ್ ಪಿಡಿತೆ ಶಲಕ್ಕಾಣೆ, ನೋಡು ನಾನು ಕಾಲು ಹಿಡ್ಕೊಂಡಿದೀನಿ, ನೀನೇ ನನ್ನನ್ನ ಕಾಪಾಡ್ಬೇಕು ಅಂತ ಹೇಳ್ತಾರೆ. ಆತರ 10 ಹಾಡಿದೆ. ಈಗ ಕೊನೆಯಲ್ಲಿ ಹೇಳ್ಕೊಳ್ಳೋಣ. ಇವಾಗ ಈ 8ನೇ ಹಾಡಲ್ಲಿ ಕಳೆವಾಯ್ ತುನ್ಬಂ, 8ನೇ ಹಾಡು ಅದೇ ಪದ್ಯದಲ್ಲಿ. ನೆಕ್ಸ್ಟ್ ಪೇಜ್ 68 ಪೇಜ್ ಅಲ್ಲಿ ಇದೆ ನೋಡಿ. ಕಳೆವಾಯ್ ತುನ್ಬಂ ಕಳೆಯಾದೊಳಿವಾಯ್ ಕಳೆ ಕಣ್ ಮತ್ತು ಇಲೇನ್ ಹೇಳ್ತಾರೆ. ಪಾಪ ಈ ಹಾಡುಗಳೆಲ್ಲ ಹಿಂಗೆ ಎದುರಿಸ್ಲೇಬಾರದು, ಪೂರ್ತಿ ಹೇಳೋಣ ಅಂತಾನೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ, ಮುಂದಕ್ಕಿಂತ ಒಂದು ಚೆನ್ನಾಗಿದೆ. ನೀನು ನನಗೆ ಅನುಗ್ರಹ ಮಾಡಿದ್ರೆ ಮಾಡದೆ ಇದ್ರೆ ಬಿಡು, ಪರವಾಗಿಲ್ಲ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನನಗೆ ಮಾತ್ರ ರಕ್ಷಕ ಸ್ಥಾನದಲ್ಲಿ ನೀನು ಒಬ್ಬನೇ ಇರೋದು, ನೀನೇ ರಕ್ಷಕ. ನಾನ್ ಬೇಡ್ಕೊಳ್ತಾ ಇದ್ದೀನಿ, ನಾನು ರಕ್ಷೆ ವಸ್ತು. ನೀನು ಬೇಕಾದ್ರೆ ರಕ್ಷೆ ನನ್ನ ನೋಡಿದ್ರು ಅಯ್ಯೋ ಪಾಪ ಅಂತ ಅನ್ನಿಸಿದ್ರೆ ನೀನು ರಕ್ಷಣೆ ಮಾಡು. ಒಂದ್ ವೇಳೆ ಅಯ್ಯೋ ಪಾಪ ಅಂತ ಅನ್ನಿಸ್ಲಿಲ್ಲ ಅಂದ್ರೆ ಬಿಡು, ಪರವಾಗಿಲ್ಲ. ಆದ್ರೆ ನೀನ್ ರಕ್ಷಕ ಸ್ಥಾನದಲ್ಲಿ ಇರೋನ್ ಮಾತ್ರ ನೀನೇನೆ, ಅದು ಬೇರೆ ಏನು ಚೇಂಜ್ ಆಗಲ್ಲ ಅಂತ. ಇದರಲ್ಲಿ ಈ ತರ ಕುಲಶೇಖರ ಆಳ್ವಾರ್ ಕೂಡ ಒಂದು 10 ಹಾಡಲ್ಲಿ ಅವರು ಬಿತ್ತುವ ಕೋಟಮ್ಮ ಪಾಶದಲ್ಲಿ ತುಂಬಾ ಚೆನ್ನಾಗಿ ಹಾಡ್ತಾರೆ. ಎಲ್ಲ ನವವಿಧ ಸಂಬಂಧಗಳನ್ನ ಇಟ್ಟು ಹೇಗೆ ಭಗವಂತನ ಬಿಟ್ಟು ಬೇರೆ ಯಾರು ನಮ್ಗೆ ಗತಿ ಇಲ್ಲ ಅಂತ ತೋರಿಸ್ಕೊಳ್ಳೋಕೆ 9 ನವವಿಧ ಭಕ್ತಿಯನ್ನು ತೋರಿಸಿ ಒಂದು ದಶಕದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ದಿಶೆವಿಲ್ ವೀಶುಂ ಶೆಳುಮಾಮಣಿಗಳ್ ಶೇರುಂ ತಿರುಕುಡಂದೈ, ಅಲ್ಲಿ ಎಲ್ಲ ದೊಡ್ಡ ರತ್ನಗಳನ್ನ ಮುತ್ತುಗಳನ್ನ ಎಲ್ಲ ತಂದು ದಡಕ್ಕೆ ತಳ್ತಾ ಇರತ್ತಂತೆ ಕಾವೇರಿ ನೀರು. ಇಲ್ಲಿ ಏನ್ ಸಮೃದ್ಧಿ, ಎಷ್ಟು ಚೆನ್ನಾಗಿತ್ತು. ಇಲ್ಲಿಂದ ನಾವು ಸಹ್ಯಾದ್ರಿ ಬೆಟ್ಟದಿಂದ ಎಲ್ಲ ಹರಿದು ಬರುತ್ತೆ. ಅಲ್ಲಿ ಬರ್ಬೇಕಾದ್ರೆ ಆ ಬಿದಿರು ಮಳೆ ಮಧ್ಯದಲ್ಲೆಲ್ಲ ಹರ್ಕೊಂಡ್ ಬರತ್ತಲ್ಲ, ಆ ಬಿದಿರು ಮಳೆ ಮಧ್ಯದಲ್ಲೆಲ್ಲ ಇರೋ ಕಪ್ಪೆ ಚಿಪ್ಪು ಮುತ್ತುಗಳು, ಫ್ರೆಶ್ ವಾಟರ್ ಪರ್ಲ್ಸ್, ತುಂಬಾ ಎಕ್ಸ್ಪೆನ್ಸಿವ್ ಅದೆಲ್ಲಾನು, ನ್ಯಾಚುರಲ್ ಪರ್ಲ್ಸ್, ಅದನ್ನೆಲ್ಲ ಹೊಡ್ಕೊಂಡು ಬಂದು ಆ ಮೂಲೆ ರತ್ನಗಳು ಎಲ್ಲಾನು ತಗೊಂಡ್ಬಂದು ಇಲ್ಲಿ ಸಹ್ಯಾದ್ರಿ ಬೆಟ್ಟದಲ್ಲಿ ರತ್ನಗಳು ಇರುತ್ತಲ್ಲ, ಅಲ್ಲೆಲ್ಲ ಹೋಗಿರುತ್ತಲ್ಲ, ಭಾರಿ ಇದಕ್ಕೆ ರಭಸಕ್ಕೆ ಅದನ್ನೆಲ್ಲ ಹೊಡ್ಕೊಂಡು ಬಂದು ತಿರುಕುಡಂದೈ ಇದ್ರಲ್ಲಿ ಎಲ್ಲ ಬಿದ್ದಿರತ್ತಂತೆ ಅಲ್ಲಿ. ಅದು ಹೇಳ್ತಾರೆ ಆ ಕಾಲದಲ್ಲಿ ನೋಡ್ಬೇಕು. ಇವಾಗ ನೋಡಿ, ಒಂದು ನದಿನಲ್ಲಿ ಹೋದ್ರೆ ಅಲ್ಲಿ ಸ್ನಾನ ಮಾಡ್ಬೇಕು ಅಂತ ಕೆಲವು ಸತಿ ಅನ್ಸಲ್ಲ, ಅಷ್ಟು ಗಲೀಜಾಗಿರತ್ತೆ. ಆ ತರ ಆಗ್ಬಿಟ್ಟಿದೆ ಇವಾಗ. ಆಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿದ್ದಿರ್ಬೇಕು ಅವಾಗ. ಅಶೈವಿಲ್ ಉಲಹಂ ಪರವ ಕೆಣಂದಾಯ್ ಕಾಣವಾರಾಯೇ,
ಒಂದು ಕ್ಷಣದಲ್ಲಿ ಒಂದು ನುಡಿನಲ್ಲಿ ಎಲ್ಲ ವಿಸ್ತಾರವಾಗಿ ಜಗತ್ತನ್ನ ಸೃಷ್ಟಿ ಮಾಡಿದೆಯಲ್ಲ, ಅದನ್ನ ನೀವ್ ಮಾಡಿ ಇಟ್ಟಿದ್ಯಲ್ಲ ಬಾ, ಅದನ್ನ ನೋಡಕ್ಕಾದ್ರೂ ಬಾ ನೀನು ಅಂತ ಕರೀತಾರೆ. ನೋಡಿ, ಎಲ್ಲ ಸೃಷ್ಟಿ ಮಾಡಿ ನೋಡಕ್ ಬಿಡ್ವಾ ನೀನು, ಬಂದ್ ನೋಡು ಬಾ ಅಂತ ಹೇಳ್ತಾರೆ. வார வருவாய் வருமென் மாயா மாயா மூர்த்தியாய் ஆறாமுதாய் அடியேனாவி அகமே தித்திப்பாய் தீரா வினைகள் தீரவென்னை ஆண்டாய் திருக்குடந்தை ஊரா உனக்காள் பட்டும் அடியேன் இன்னும் ಉಳಲ್ವೇನೋ. ಎಷ್ಟು ಚೆನ್ನಾಗಿದೆ ನೋಡಿ. ತೀರಾ ವಿನೆಗಳ್ ತೀರವೆನ್ನೈ, ನೀನ್ ಬರ್ಬೇಕು, ಬಂದ್ ಏನ್ ಮಾಡ್ಬೇಕು ಅಂದ್ರೆ ಇನ್ಯಾರ ಕೈಲೂ ನಾನ್ ಮಾಡಿರೋ ಪಾಪಗಳನ್ನ ಹೋಗಲಾಡ್ಸೋಕ್ಕಾಗಲ್ವಂತೆ. ಈ ಪಾಪಗಳಿದೆಯಲ್ಲ, ತೀನಿಲ್ ತೋಷಾಹಂ ಅಂತ ಆಂಡಾಳ್ ಹೇಳಿದ ಪಾಪಗಳೆಲ್ಲಾನು ನಮ್ಮ ಹತ್ರ ಇರೋಂತ ಒಂದು ಸಂಚಿತ ಪಾಪ, ಪ್ರಾರಬ್ಧ ಕರ್ಮ, ಮತ್ತೆ ಇನ್ನು ಆಗಾಮಿ ಕಾಲದಲ್ಲೂ ಮಾಡ್ತೀವಲ್ಲ, ಅಂತ ಪಾಪದ ರಾಶಿಯನ್ನ ಯಾರ ಕೈಲೂ ಅದನ್ನ ಸುಡಕ್ಕಾಗಲ್ಲ, ಅದನ್ನ ಕಡಿಮೆ ಮಾಡಕ್ಕಾಗಲ್ಲ. ನಿನ್ ಕೈಲಿ ಮಾತ್ರನೇ ಆಗೋದು. ತೀರ ಎಣ್ಣೆ ಆಂಡಾಯ್, ನನ್ನನ್ನ ನೀನೇ ನಿರ್ವಾಹ ಮಾಡ್ತಾ ಇದೀಯ. ನಾನು ಮಾಡೋ ಕರ್ಮಗಳಿಗೆ ದಿಕ್ಕನ್ನ ನೀನು ಕರೆಕ್ಟ್ ಆಗಿ ಹೇಳ್ಬೇಕು. ನನ್ನ ಕರ್ಮಗಳು ಹೇಗೆ ಸವಿಯತ್ತೆ, ಯಾವ ಕೆಲಸ ನಾನು ಮಾಡಿದ್ರೆ ಹೇಗ್ ಮಾಡಿದ್ರೆ ನನ್ನ ಕೆಲಸ ಕರ್ಮ ಕಳಿಯತ್ತೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ನೀನು ಅಂತ ಕರೀತಾರೆ. ತಿರುಕುಡಂದೈ ಊರ, ಈ ಊರಲ್ಲಿರೋ ಅಂತ ಹೇಳ್ತಾರೆ. ಉನಕ್ಕಾಳ್ ಪಟ್ಟು ಮಡಿಗೆ, ನಿನಕ್ಕೆ ಕೈಂಕರ್ಯ ಮಾಡ್ಬೇಕು ಅಂತಾನೆ ನಾನು ಹುಟ್ಟಿದೀನಿ ಅಂತ ಇಲ್ಲಿ ಹೇಳ್ಕೊಳ್ತಾರೆ. உடலை என்பின் பேச்சு முலையோடு ಅವಳೈ ಉயிருಂಡಾನ್. ಇಲ್ಲಿ ಪೂತನ ಸಂಹಾರದ ವೃತ್ತಾಂತವನ್ನ ನೆನೆಸ್ಕೊಳ್ತಾರೆ. ಹಲವಾರು ಕಡೆ ಈ ಪೂತನ ವೃತ್ತಾಂತವನ್ನ ನೆನೆಸ್ಕೊಳ್ತಾರೆ. ಕಾರಣ ಏನಪ್ಪಾ ಅಂದ್ರೆ, ಒಂದು ಒಳ್ಳೆ ಗ್ರಂಥ ಅಂತ ಇದ್ದಾಗ ಮೋಕ್ಷಕ್ಕೆ ಮಾರ್ಗವಾಗ್ಬೇಕು ಅಂತ ಇದೆ. ಈ ಪೂತನಿ ಸಂಹಾರ ವಿಚಾರವನ್ನ ಯಾರು ಓದ್ತಾರೋ ಕೇಳ್ತಾರೋ ಅವ್ರಿಗೆಲ್ಲ ಮರುಜನ್ಮ ಇಲ್ಲ ಅಂತ ಒಂದು ಇದೆಯಲ್ಲ, ಅದಕ್ಕೋಸ್ಕರ ಅಲ್ಲಲ್ಲೇ ಹೇಳ್ಕೊಂಡು ಹೋಗ್ತಾರೆ. ಅದೇ ಪೂತನಿ ಸಂಹಾರ ವಿಚಾರ. ಕಡಲ್ಗಳವಯೇ ಶರಣ ಹಾಕೊಂಡ ಕುರುಚಡವೋಪನ್ குழலின் மலிய சொன்ன ஓர் 1020 மழலை தீரவல்லார் ಕಾಮರ್ಮಾನೆ ನೋಕಿಯರ್ಕೆ. ಕೊಳಲೂದ ಕೃಷ್ಣ, ಆ ಕೊಳಲಿನ ಮೂಲಕ ಇವನು ಭಗವಂತ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಕೊಳಲು ಊದ್ಕೊಂಡು. ಕುಳಲಿನ್ ಮಲಿಯ ಚಂದ, ಅವನ ಬಗ್ಗೆ ಹೇಳಿದ ಈ 1000 ತುಂಬಾ ಚೆನ್ನಾಗಿ, ಅದೇ ತರ ಸುಂದರವಾಗಿರುವಂತ ಪದ್ಯಗಳು ಅಂತ ಅರ್ಥ. ಕುಳಲಿನ್ ಮಲಿಯ ಚಂದ, ಸುಂದರವಾಗಿ ಕೇಳಕ್ಕೆ ಕೊಳಲಿನ ಧ್ವನಿ ತರ ಇರುವಂತ 1020 ಇದನ್ನ ಮಳಲೈ ತೀರವಲ್ಲಾರ್ ಕಾಮರ್ಮಾನೆ ನೋಕಿಯರ್ಕೆ, ಎಲ್ಲರೂ ಹೇಳಿ ಉದ್ಧಾರ ಆಗ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಇನ್ನೊಂದು ಇದಿಷ್ಟು ನಮ್ಮಾಳ್ವಾರ್ ಹಾಡಿದ್ದು 11 ಪಾಶರ. ಇನ್ನು ನೆಕ್ಸ್ಟ್ 2ಾம் ತಿರುವಂದಾದಿನಲ್ಲಿ ಅವರು ಹಾಡಿರುವಂತದ್ದು, பேயாழ்வார் ಹಾಡಿರುವಂತದ್ದು. தமருள்ளம் தஞ்சை தலையரங்கம் தன்கால் தமருள்ளம் தன் பொறுப்பு வேலை தமருள்ளம் மாமல்லை கோவல் மதில் குடந்தை என்பரே ಏವಲ್ಲವೆಂದೈ ಕಿಡಂ. ಅದೇ ಇಲ್ಲಿ ಮದಿಲ್ ಕುಡಂದೆ, ಅದು ಅದೇ ಸೇಮ್ ಅದನ್ನೇ ಹೇಳ್ತಾರೆ. ತುಂಬಾ ಭದ್ರವಾದ ಕೋಟೆ ಹತ್ರ ಇರುವಂತ ಒಂದು ಸುತ್ತಲೂ ಪ್ರಾಕಾರ ಇರುವಂತ ಈ ತಿರುಕುಡಂದೆ ಹೇಳ್ತಾರಲ್ಲ. ತಮರುಳ್ಳಂ ತಂಜೈ, ನಿನಗೆ ಮನಸ್ಸೆಲ್ಲ ತಂಜಾವೂರಲ್ಲೇ, ತಲೆಯರಂಗಂ ತನ್ಕಲೆಲ್ಲಾನು ನಿನ್ ಕ್ಯಾಪಿಟಲ್ ಸಿಟಿ, ನೀನ್ ಆಟ ಆಡೋ ಜಾಗ, ನೀನಿದು ಅದು ಅಂತೆಲ್ಲ ಒಂದೊಂದು ಊರಿಗೆ ಹೆಸರು ನಾವು ಹೇಳ್ತೀವಲ್ಲ, ಅದೇ ತರ ತಮರುಳ್ಳಂ ತಣ್ ಪೊರುಪ್ಪು ವೇಲೈ, ಎಲ್ಲಾನು ಒಂದೊಂದು ದಿಗ್ವಿದೇಶವನ್ನ ಹೇಳ್ಕೊಂಡು ಅಲ್ಲಿ ಮಾಮಲ್ಲೈ, ತಿರುಕೋವಲೂರು, ಮದಿಲಿಕುಡಂದೈ ಎಲ್ಲರೂ ಹೇಳ್ತಾರಲ್ಲ ಇದೆಲ್ಲ. ಏವಲ್ಲ ಎಂದೈ ಕಿಡಂದೈ ಕಿಡನ್ ಏವೆಲ್ಲ ಎಂದೈ ಕಿಡಂ, ಇದು ನಿನಗೆ ಜಾಗ, ಇದು ಸೂಕ್ತವಾದ ಜಾಗ ನಿನಗೆ ಅಂತ ಹೇಳ್ಬಿಟ್ಟು ಹಾಡ್ತಾರೆ. எங்கள் பெருமான் இமையோ தலைமன்னே செங்கண்ணெடுமா திருமார்பா
பொங்கு படமூக்கில் 1000 வாய் பாம்பனை மேல் சேர்ந்தாய் ಕೊಡಮೂಕು ಕೋಯಿಲಾ ಕೊಂಡು. ತುಂಬಾ ಚೆನ್ನಾಗಿದೆ ಇದು. ಈ ಕುಡಮೂಕು ಅಂತ ಹೇಳಿದ್ರೆ ಇದು ಈ ಕುಂಭ ಒಡೆದೋಗುತ್ತಲ್ಲ, ಅದನ್ನೇ ಒಂದು ದೇವಸ್ಥಾನವಾಗಿ ಮಾಡಿಕೊಂಡು ಇಲ್ಲಿ ಬಂದು ಇದೆಯಲ್ಲ. ಅದೇ ತರ ಇಲ್ಲಿ 3ಆம் ತಿರುವಂದಾದಿನಲ್ಲೂ ಕೂಡ 2 ಹಾಡು ಹೇಳ್ತಾರೆ ಆಳ್ವಾರು. சேந்த திருமால் கடல் குடந்தை வேங்கடம் நேர்ந்த என் சிந்தை நிறை விஷம்பும் வாய்ந்த மறை பாடகமந்தன் மண்துழாய் கண்ணி இறை பாடியாய இவை. ಇಲ್ಲೂ ಅಷ್ಟೇನೆ, சேந்த ತಿರುಮಾಲ್ ಕಡಲ್ ಕುಡಂದೈ ವೇಂಗಡಂ. ಇಲ್ಲಿ ತಿರುಮಾಲ್ ಇದಾನಲ್ಲ, ಅಲ್ಲಿ ತಿರುಕಡಲ್ ಮಲ್ಲೈನಲ್ಲೂ ಇದ್ದ, ಆಮೇಲೆ ಇಲ್ಲಿ ಕ್ಷೀರಸಾಗರದಲ್ಲೂ ಇದ್ದ ಭಗವಂತ ಅವನೇನೆ ತಿರುಮಾಲ್. ಇಲ್ಲಿ ಕುಡಂದೈನಲ್ಲೂ ಇದ್ದಾನೆ, ತಿರುಕುಡಂದೈನಲ್ಲೂ ಇದ್ದಾನೆ, ವೇಂಗಡಂನಲ್ಲೂ ಇದ್ದಾನೆ ಅಂತ ಹಾಡ್ತಾರೆ ಅವರು. விண்ணகரம் வெக்கா விரித்திரை நீர் வேங்கடம் மண்ணகரம் மாமாட வேளுக்கை மண்ணகத்த தென் குடந்தை தேனா திருவரங்கம் தென்கோட்டி ತನ್ ಕುಡಂದೈ ನೀರೇ ತಾನ್ ತಾಳ್ವೆ. ಇಲ್ಲೂ ಅಷ್ಟೇನೆ, ಎಲ್ಲ ಲೈನ್ ಆಗಿ ಬೇರೆ ಬೇರೆ ದಿವ್ಯ ದೇಶಗಳನ್ನ ಹೇಳ್ಕೊಂಡು ಒಟ್ಟಿಗೆ ಹೋಗ್ತಾರೆ. ಅಲ್ಲಿ ತಿರುವಿಣ್ಣಗರಂ, ತಿರುಕುಡಂದೈ, ತೇನಾರ್ ತಿರುವರಂಗಂ. ಕಾವೇರಿ ನೀರಿದೆಯಲ್ಲ, ಒಳ್ಳೆ ಜೇನುತುಪ್ಪ ತರ ಅಷ್ಟು ಸ್ವೀಟ್ ಆಗಿದೆ ಅಂತೆ. ತೇನಾರ್ ತಿರುವರಂಗಂ ತೆನ್ಕೋಟಿ, ದಕ್ಷಿಣದಲ್ಲಿರುವಂತ ತಿರುಗೋಷ್ಠಿ ಇದೆಯಲ್ಲ ಅದನ್ನ ಹೇಳ್ತಾರೆ. ತನ್ ಕುಡಂದೈ, ಅದೇ ತರ ತುಂಬಾ ಚೆನ್ನಾಗಿರುವಂತ ದಿವ್ಯದೇಶ, ತಣ್ಣಗೆ ಚೆನ್ನಾಗಿ ಜಲಸಮೃದ್ಧಿಯಿಂದ ಇರುವಂತ ತಿರುಕುಡಂದೈ. ನೀರೇ ತಾನ್ ತಾಳ್ವು, ಅಲ್ಲೆಲ್ಲ ಬಂದು ಪ್ರತಿಷ್ಠಿತನಾಗಿದ್ದಾನೆ ಇವನು ಅಂತ ಹಾಡ್ತಾರೆ. ತಿರುಚಂದ ವೃತ್ತಂ ನಾವು ನೋಡಿದ್ವಿ, ತಿರುಮಶ ಆಳ್ವಾರು ಅವ್ರಿಗೂ ಸಂಬಂಧ ಈ ಕ್ಷೇತ್ರಕ್ಕೆ ತುಂಬಾನೇ ಇತ್ತು ಅಂತ. ಅವರು ಕೆಲವು ಹಾಡುಗಳನ್ನ ಹಾಡಿದರೆ, ಅದನ್ನ ನೋಡೋಣ. ಪುಟ 70ನೇ ಪೇಜ್ಗೆ ಹೋಗಿ. இலங்கை மன்னனை தொடைந்து பைந்தலை நிலத்துக கலங்கவன்று சென்று கொண்டு வென்று கொண்டு வீரனே விலங்க நூலர் வேதனாவர் நீதியான கேள்வியார் வலங்கள் குடந்தையுள் கிடந்த மாலுமல்லையே. ಇಲ್ಲಿ ಹೇಳ್ತಾರೆ, ವಿಲಂಗರ್ ನೂಲರ್ ವೇದನಾವರ್ ನೀತಿಯಾನ ಕೇಳ್ವಿಯಾರ್. ಎಲ್ಲ ಈ ಕ್ಷೇತ್ರದಲ್ಲಿರುವಂತವ್ರೆಲ್ಲ ತುಂಬಾ ಗಟ್ಟಿಗರು ಎಲ್ಲ. ವೇದನಾವರ್ ಬಾಯಿನಲ್ಲಿ ವಾಚೋದಯವಾಗಿ ವೇದವನ್ನು ಇಟ್ಕೊಂಡವರು. ನೀತಿಯಾನ ಕೇಳ್ವಿಯಾರ್ ಎಲ್ಲ ಸಮಂಜಸವಾದ ಪ್ರಶ್ನಕಾಲೆಯನ್ನು ಪ್ರತೀಕ್ಷೆ ಮಾಡಿಕೊಂಡು ಕೇಳ್ವಿಯಾರ ಇದು ಕಾಲಕ್ಷೇಪವನ್ನು ಮಾಡ್ತಾ ಇದ್ದವರು ಅಂತ. ವಲಂಗೊಳ ಕುಡಂದೆಯುಳ್, ಈ ಕ್ಷೇತ್ರದಲ್ಲಿ ಅದೆಲ್ಲ ಸಮೃದ್ಧಿಯಾಗಿ ನಡೀತಾ ಇತ್ತು ಅಂತ ಹೇಳ್ತಾರೆ. ಶಂಗ ತಂಗ ಮುಂಗೈ ಗಂಗೆ ಕೊಂಗೈ ತಂಗುವಲುತ್ತವನ್ ಅಂಗಮಂಗವன்று சென்றட அடர்த்தெறிந்த ஆழியான் பொங்கு தொங்குவார் குழல் மடந்தையார் குடந்தை நீர் பொங்கு தன் குடந்தையுள் கிடந்த ಪುಂಡರೀಕನೇ. ಇಲ್ಲಿ ಈ ಪುಂಡರೀಕ ನಯನ ಕಣ್ಣಿದೆಯಲ್ಲ, ತಾವರೆ ಹೂವಿನ ತರ ಕಣ್ಣುಗಳು, ಲೋಚನ ಇರೋ ಇವನು ಅದೇ ತರ ಸುಂದರವಾದ ಕಣ್ಣುಗಳು ಉಡುವಂತ ಹೆಂಗಸರು ತುಂಬಾ ಜನ ಇದ್ರಂತೆ ತಿರುಕುಡಂದೈನಲ್ಲಿ. ಅದನ್ನು ಹೇಳ್ಕೊಂಡು, ನೀನ್ ಇಲ್ಲಿ ಬಂದು ಕಿಡಂದ ಮಲ್ಕೊಂಡಿರೋ ಕೋಲುಗಳು ಇದೆಯಲ್ಲ ನೀನು, ಅದನ್ನ ಕಿಡಂದ ಪುಂಡರೀಕನೇ. ಪುಂಡರೀಕ ಅಂತ ಹೇಳಿದ್ರೆ ಕಣ್ಣು, ರಾಜೀವಲೋಚನ ಇಲ್ಲಿ ಮಲ್ಕೊಂಡಿದ್ಯಾ ನೀನು. ಶಾರ್ಂಗಪಾಣಿ, ರಾಜೀವಲೋಚನ ಇದೆಲ್ಲ ಶ್ರೀರಾಮಚಂದ್ರನ ಹೆಸರುಗಳು. ಅವನು ಕಣ್ಣನ್ನ ಇಟ್ಟು ಹೇಳುವಂಥದ್ದು ರಾಜೀವಲೋಚನ, ಪುಂಡರೀಕ ಅಂತ. மரங்கெடன்னடந்தடர்த்து மத்த யானை மத்த கத்து உரங்கெட புடைத்ததோர் கொம்பசித்துகந்த உத்தமா துரங்கம் வாய்ப்பிழந்த மண்ணளந்த பாதவேதியர் ವರಂಗೊಳ ಕುಡಂದೆಯುಳ್ ಕಿಡಂದ ಮಾಲುಮಲ್ಲಯೇ. ಇಲ್ಲಿ ವೃತ್ತಾಂತವನ್ನ ಹೇಳಿ ಆನೆಗೆ ಹೋಗಿ ನಿನ್ನ ಸಹಾಯ ಮಾಡಿ ಇದು ಮಾಡಿದೆಯಲ್ಲ. ಮರಂಗೆಡ நடந்தர்த்து மத்த யானை மத்த ஹத்து
ಅವು ಒಂದು ಆನೆನ ಕೋಲೆಯ ಪೀಡವನ್ನ ನಿರಸನ ಮಾಡ್ತೀಯಲ್ಲ, ಅದೆಲ್ಲ ಮಾಡಿ ಕೊಂಬೆಲ್ಲ ಕಿತ್ತು ಎಲ್ಲ ಮಾಡಿ ಸುಸ್ತಾಗಿ ಬಂದಿಲ್ಲಿ ಮಲ್ಕೊಂಡಿದೀಯೋ ಅಂತ ಕೇಳ್ತಾರೆ. ಶಾಲಿವೇಲಿ ತಣ್ವಯಲ್ ತಡಂಕಿಡಂದ ಪೂಂಪೊಳ್ಯಲ್. ಶಾಲಿವೇಲಿ ಎಲ್ಲ ಈಗ ಎಲ್ಲಿ ಆ ಬೇಲಿ ಅಂತ ಏನ್ ನೋಡಿದ್ರೆ ಅದು ಎಲ್ಲ ಭತ್ತನೇ ಇದೆ, ಅಲ್ಲೂ ಬೆಳ್ಕೊಂಡ್ಬಿಟ್ಟಿದೆ ಅಂತ. ಶಾಲಿವೇಲಿ ತಣ್ವಯಲ್, ತುಂಬಾ ಚೆನ್ನಾಗಿದೆ. ಶಾಲಿ ಅಂದ್ರೆ ಭತ್ತನೆ, ತುಂಬಾ ಸಮೃದ್ಧಿಯಾಗಿ ಬೆಳೀತಾ ಇತ್ತು ಅಲ್ಲಿ, ಅದನ್ನ ಹೇಳ್ತಾರೆ. ತಡಂ ಕಿಡಂದ ಪೂಂಪೊಳ್ಯಲ್, ಅದಕ್ಕೆ ಸೇರಿದಂಗೆ ಹೂತೋಟಗಳು. ಕೋಲ ಮಾಡ ನೀಡು ತನ್ ಕುಡಂದೆ ಮೇಯ ಕೋವಲ. ಕೋಲ ಮಾಡ ನೀಡು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ, ಮಹಡಿ ಮನೆಗಳು ಎಲ್ಲ ಇತ್ತು ಕುಡಂದೆನಲ್ಲಿ. ಮೇಯ ಕೋವಲ, ಗೋಪಾಲಕನಾದ ನೀನು ಇಲ್ಲಿ ಬಂದು ಮಲ್ಕೊಂಡಿದ್ಯಾ. ಕಾಲ ನೇಮಿ ವಕ್ಕರನ್ ಕರನ್ ಮುರನ್ ಶಿರನ್ಮವೈ. ಕಾಲನೋಡು ಕೂಡವಿಳ್ ಕುಣಿತ ಕೈ ವೀರನೇ. ಎಲ್ಲರನ್ನ ರಾಕ್ಷಸರನ್ನೆಲ್ಲ ಲೈನ್ ಆಗಿ ಸಂಹಾರ ಮಾಡಿದೆಯಲ್ಲ ನೀನು. ಆ ಕೋಲವಿಲ್ ಒಂಥರ ಸುಂದರವಾದ ಶಾರಂಗ ಧನಸ್ಸಿದೆಯಲ್ಲ, ಅದನ್ನ ಇಟ್ಕೊಂಡು ಕೋಲ ಅಂತ ಹೇಳಿದ್ರೆ ಸುಂದರವಾದ ಅಂತ ನೋಡಿದ್ರೆ ಅಲಂಕಾರಪ್ರಾಯವಾಗಿ ಹೇಳ್ಕೊಂಡಿದ್ದಾನಂತೆ. ಅದನ್ನ ಸ್ಟೈಲ್ ಆಗಿ ಏನು ಮಾಡ್ಲೇ ಇಲ್ವಂತೆ. ಧನಸ್ಸು ಗನ್ನುಗಳೆಲ್ಲ ಇಟ್ಕೊಂಡಿರ್ತಾರಲ್ಲ ವಾಚ್ಮನ್ಗಳು, ಅಲ್ಲೆಲ್ಲ ಏನೋ ಸುಮ್ಮನೆ ಇಟ್ಕೊಂಡಿರ್ತಾರೆ ಅನ್ಕೋಬೇಡಿ. ಸುಮ್ಮನೆ ಎತ್ಕೊಳಕ್ ಹೋಗಿ ಒಂದು ಹೆಚ್ಚು ಕಡಿಮೆ ಒಂದು 20 kg 30 kg ಇರುತ್ತೆ, ಎತ್ತಕ್ಕಾಗಲ್ಲ, ಭಾರ ಇರುತ್ತೆ ಗನ್ನು. ಆತರ ಇವನು ಶಾರಂಗ ಧನಸ್ಸು ಕೂಲ ಹಿಡ್ಕೊಂಡಿದ್ದಾನೆ, ಏನು ಇಲ್ವೇನೋ ಅಂತ. ಅದು ಅಲ್ಲಿ ಅದನ್ನ ಹೇಳ್ತಾನೆ. ಕುಡಂದೈಯುಳ್, ಅದರಿಂದ ಇಲ್ಲಿ ತುಂಬಾ ಸುಂದರವಾಗಿ ಇಟ್ಕೊಂಡಿದ್ದ ಅಂತ. ಕಾಲನೋಡು ಕೂಡವಿಲ್ ಕುಣಿತ ಕೈ ವೀರನೆ. ಕಾಲನೇಮಿ ಈ ತರ ರಾಕ್ಷಸರನ್ನೆಲ್ಲ ಸಾಯಿಸ್ಬೇಕಾದ್ರೆ ಆ ಬಿಲ್ಲನ್ನ ಬಗ್ಗಿಸಿ ಆ ಬಾಣಗಳನ್ನ ಬಿಟ್ಟು ಅವ್ರನ್ನ ಸಾಯಿಸ್ತಾ ಇರ್ತಾರೆ. ಇನ್ನು ನಾನ್ಮೋಹನ್ ತಿರುವಂತ ಅದಕ್ಕೆ ನೋಡೋಣ. ಇದನ್ನ ಇನ್ನೊಂದೆರಡು ಹಾಡಿದೆ, ಇದರಲ್ಲಿ ಮುಗಿಸ್ಬೋದು. ತಿರುಚಂದ್ರ ವೃತ್ತವನ್ನು ನೋಡೋಣ. ಶರಣಕೊಳುಂ ಪೆರುಂಪನಿ பொழிந்திட உயர்ந்தவே விழுந்துலர்ந்தெழுந்த விண்புடைக்கும் வேங்கடத்துள் நின்று எழுந்திருந்த தேன் பொருந்து பூம்பொழில் தழை கொடும் செழும் தடம் குடந்தையுள் கிடந்த ಮಾಲುಮಲ್ಲೆಯೇ. ಶೆಳುಂ ತಡಂ ಕುಡಂದೈಯುಳ್, ತುಂಬಾ ಸಮೃದ್ಧಿಯಾಗಿರುವಂತ ಜಲ ಸಮೃದ್ಧಿಯಾಗಿರುವಂತ ಕ್ಷೇತ್ರದಲ್ಲಿ ತಿರುಕುಡಂದೆಯಲ್ಲಿ ಕಿಡಂದ ಮಾಲ್, ಉಪಕಾರಕ ಹಾಗೆ ಮಲ್ಕೊಂಡಿದೆಯಲ್ಲ ಯೋಗ ನಿದ್ರೆಯಲ್ಲಿ ಅಂತ ಹೇಳ್ತಾರೆ. ನಡಂದ ಕಾಲ್ಗಳ್ ನೊಂದವೋ ನಡುಂಗ ನ್ಯಾಲಮೇ ನಮ್ಮ, ಯಾಕೆ ಹೀಗೆ ಮಲ್ಕೊಂಡಿದ್ಯಾ ಅಂತ ಕೇಳಕ್ಕೆ, ನಡಂದ ಕಾಲ್ಗಳ್ ನೊಂದವೋ, ನಡೆದಿದ್ದಕ್ಕೆ ನಿನ್ ಕಾಲೇನಾದ್ರೂ ನೋವಾಯ್ತು ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ಯಾ ಅಲ್ಲಿ. ನಡುಂಗ ನ್ಯಾಲಮೇ ನಮ್ಮ, ಇಡೀ ಜಗತ್ತನ್ನ ನಡುಗೋ ತರ ಮಾಡಿ ದೊಡ್ಡ ವರಾಹ ಅಂತರ ಆ ಭೂಮಿನ ಎತ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಅದಕ್ಕೇನಾದ್ರು ಕಾಲ್ ನೋವುತ್ತಾ. இடந்த மை குலங்கவோ விலங்குமால் வரைச்சுரம் கடந்த கால் பரந்த காவிரி கரை ಕುಡಂದೆಯುಳ್. ಗತಕಾಲದಲ್ಲಿ ಆ ವೈಭವ ಎಲ್ಲ ಮಾಡಿ ಸುಸ್ತಾಗಿ ಬಂದು ಇಲ್ಲಿ ಕಾವೇರಿ ತೀರದಲ್ಲಿ ಮಲ್ಕೊಂಡ್ಬಿಟ್ಟಿದೀಯಾ. ಕಿಡಂದವಾರೆಳೆಂದಿರೆಂದು ಪೇಶುವಾಳಿ ಕೇಶು. ಏನು ಇಷ್ಟೆಲ್ಲ ಕೇಳ್ತಾ ಇದೀನಿ ಕ್ವಶನ್, ಏನು ಆನ್ಸರ್ ಮಾಡ್ತಾ ಇಲ್ಲ. ಕಿಡಂದವಾರ, ಮಲ್ಕೊಂಡಂಗೆ ಇದೆಯಾ. ಎಳೆಂದಿರೆಂದ, ಎದ್ದು ಮಾತಾಡಪ್ಪ. ಎಳೆಂದಿರೆಂದು ಪೇಶು ಆಳಿಕೇಶನೆ ಅಂತ ಹೇಳ್ತಾರೆ. ಏನಿದು ತಕ್ಷಣ ಹೆದರ್ಕೊಂಡು ಹೇಳ್ತಾರಂತೆ. ಅವಾಗ ಬೇಡ ಪರವಾಗಿಲ್ಲ ಮಲ್ಕೊಂಡಿರೋ, ಏನ್ ಸುಸ್ತ ಏನೋ ನಿನ್ಗೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಮಲ್ಕೊಂಡಿರೋ ಆತರ. ಅದೇ ತರ ನಾನ್ಮೋಹನ್ ತಿರುವಂತಾದಿಲ್ಲ, ಅದು ಅಷ್ಟೇ ತಿರುಮಹೇಶ ಆಳ್ವಾರ್ದೇನೆ. ಅದು ಕುಡಂದೆ, ತಿರುಕುಡಂದೆ ಬಗ್ಗೆ ಹೇಳ್ತಾರೆ. நாத்தனை குடந்தை வெக்காதிருவெவ்வுள் நாகத்தனை அரங்கம் பேரன்பில் நாகத்தனை பார்க்கடல் கிடக்கும் ஆதி நெடுமார் அணைப்பார் கருத்தம் நாவார். ತಿರುಕುಡಂದೈನಲ್ಲಿ ನಾಗತ್ತಣೆ, ಅದೇ ಹಾವಿನ ಹಾಸಿಗೆಯನ್ನು ಮಾಡ್ಕೊಂಡಿದ್ಯಾ. ಇದ್ರಲ್ಲಿ ಎಲ್ಲ ಲೈನ್ ಆಗೆಲ್ಲ ಹೇಳೋದು. ತಿರುಕುಡಂದೈನಲ್ಲಿ ತಿರುವೆಕ್ಕ ದೀಪ ಪ್ರಕಾಶ ಪೆರುಮಾಳಲ್ಲೂ ಅಷ್ಟೇನೆ, ತಿರುವೆವ್ವುಳ್ ವೀರರಾಘವ ಪೆರುಮಾಳಲ್ಲೂ ಅಷ್ಟೇನೆ, ಎಲ್ಲ ಹಾವಿನ ಹಾಸಿಗೆ. ನಾಹತ್ತಣೈ ಅರಂಗಂ ಶ್ರೀರಂಗದಲ್ಲಿ ಅಲ್ಲೂ ಹಾವಿನ ಹಾಸಿಗೆ. ಪೇರನ್ಬಿಲ್ ಸುಂದರರಾಜ ಪೆರುಮಾಳ್ ಅಲ್ಲೂ ಹಾಸಿಗೆ. ನಾಹತ್ತಣೆ ಪಾರ್ಕಡಲ್
ಕ್ಷೀರಸಾಗರದಲ್ಲಿ ಅಲ್ಲೂ ಹಾವಿನ ಹಾಸಿಗೆ. ಇದೆಲ್ಲಾನು ಅಲ್ಲಿ ಮಲ್ಕೊಂಡಿರೋ ತಿರುಪೋಲು ಹಾವಿನ ಹಾಸಿಗೆ ಇರೋದು. ಹಾವಿನ ಹಾಸಿಗೆ ಇಲ್ಲೇ ಒಂದ್ ಕಡೆ ಮಲ್ಕೊಂಡಿದ್ದಾನೆ, ಅದು ಕಡಲ್ ಮಲ್ಲೈನಲ್ಲಿ. ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಂತೆ ಅಲ್ಲೇ. ಹಾವಿನ ಹಾಸಿಗೆ ಎಲ್ಲ ರೆಡಿ ಮಾಡ್ಕೊಳಕ್ ಮುಂಚೆ ನೆಲದ ಮೇಲೆ ಮಲ್ಕೊಂಡ್ಬಿಟ್ಟ ಅವನು. ಅದಕ್ಕೆ ಸ್ಥಳಶಯನ ಪೆರುಮಾಳ್ ಅಂತಾನೆ ಹೆಸರು. ಅದು ಮುಂದೆ ಬರುತ್ತೆ, ನೋಡೋಣ ಅದನ್ನ. ಆದಿ ನೆಡುಮಾಲ್, ಎಲ್ಲರಿಗಿಂತ ಮುಂಚಿನವನೇನು. ಅಣೈಪಾರ್ಕರು ತನ್ನವಾರ್, ಯಾರು ಅವನನ್ನ ವರಿಸ್ತಾರೋ, ಯಾರು ಅವನನ್ನ ಆಶ್ರಯ ಮಾಡ್ತಾರೋ ಅವ್ರಿಗೆ ಅವನೇ ಕಾಪಾಡ್ತಾನೆ ಅಂತ. முதலாரம்ನಲ್ಲಿ பெரியாழ்வார் ಹಾಡಿದರೆ ಕೆಲವು ಹಾಡುಗಳು, ಅದನ್ನ ನೋಡೋಣ. பொங்கும் குடந்தையும் கோஷ்டியோரும் பேரும் எங்கும் பிரிந்து விளையாடும் என்னகன் செங்கம் பிடிக்கும் தடக்கைக்கு தக்க நல்லங்கமுடையதோர் கோல் கொண்டு வா, அரக்கு ಒಳಿತದೋರ್ ಕೋಲ್ ಕೊಂಡು ಬಾ. ಯಶೋದೆ ತರ ಅನುಭವಿಸ್ತಾರೆ. ಇದು ಪೇಜ್ ನಂಬರ್ 71 ಅಲ್ಲಿದೆ, ನೋಡ್ಕೊಳ್ಳಿ. ಯಶೋದೆ ತರ ಅನುಭವಿಸ್ತಾರೆ. ಇದು ಕೊಂಗುಂ ಕುಡಂದೆಯುಂ ಗೋಷ್ಠಿಯೋರಂ ಪೇರುಂ ತಿರುಪೇರ್. ಗೋಷ್ಠಿಯೂರು ತಿರುಪೇರ್ ನಗರದಲ್ಲೂ ಈ ಹಾಡನ್ನ ನಾವು ಅನುಭವಿಸಿದ್ವಿ. ಇದು ಎಲ್ಲೆಲ್ಲಿ ಯಾವ ಊರುಗಳು ಬರುತ್ತೋ ಅದೇ ದೇಶ, ಅದಕ್ಕೆ ಲಿಸ್ಟ್ ಮಾಡ್ಕೊಳ್ತಾರೆ. ಹೆಂಗ್ ಹೋಗ್ತಿರಿಂದ ಎಲ್ಲಾ ಕಡೆ ತಿರುದು ಎಲ್ಲ ಮಾಡಿ ವಿಳಯಾಡೊಮ್ಮೆನ್ನ ಜಂಬದಿಂದ ಹೇಳ್ಕೊಳ್ತಾರೆ ಯಶೋದ. ಎಲ್ಲಾ ಕಡೆ ಓಡಾಡ್ತಾನೆ ನನ್ ಮಗ ಅಂತ. ಶಂಗಂ ಪಿಡಿಕಂ, ಅವನು ತಡಕೈಕು, ಅವನು ಕೈಯಲ್ಲಿ ಒಂದು ಶಂಖನೂ ಇಟ್ಕೊಂಡಿದ್ದಾನೆ. ತಡಕೈಕ್, ಕೈಗೆ ಅವನ ಕೈ ತಡಕೈ ಹಿಂಗೆ ಆಶೀರ್ವಾದ ಮಾಡೋ ತರ ಯಾವಾಗ್ಲೂ ಇದೆ. ಹತ್ತದ ಕೈಗೆ ಅಡ್ಜಸ್ಟ್ ಆಗೋ ತರ ಕರೆಕ್ಟ್ ಹಂಗ ಮುಡಿಯೋದನ್ನ ಲಕ್ಷಣವಾಗಿರುವಂತ ಒಂದು ಕೋಲ್ ತಗೊಂಡ್ ಅಂತ ಹೇಳ್ತಾರೆ. ஆலத்திலையான் அரவினனை மேலான் நீலக்கடலுள் நெடுங்காலும் கண் வளர்ந்தான் பாலப்பிராயத்தே பார்த்தற்கருள் செய்த கோலப்பிரானக்கோர் கோல் கொண்டு வா, குடந்தை கிடந்தார் கோர் ಕೋಲ್ ಕೊಂಡು ಬಾ. ಇದು ಕುಡಂದೆ ಕಿಡಂದ, ಇಲ್ಲಿ ತಿರುಕುಡಂದೆ ಮಲ್ಕೊಂಡಿರೋನ್ಗೆ ಒಂದು ಕೋಲ್ ತಗೊಂಡ್ ಬಾ. ಅವನೇ ಯಾರಪ್ಪ ಅಂದ್ರೆ ಕೋಲಪ್ಪಿರಾನ್, ತುಂಬಾ ಸುಂದರವಾಗಿದ್ದಾನಂತೆ ಅವನು, ಅವನಿಗೆ ಒಂದು ಕೋಲ್ ತಗೊಂಡ್ ಬಾ ಅಂತ ಹೇಳ್ತಾರೆ. ಬಾಲಪ್ರಾಯತ್ತಿಲೆ, ಅರ್ಜುನ ಏನೋ ಚಿಕ್ಕ ವಯಸ್ಸು, ಅವನಿಗೆ ಅನುಗ್ರಹ ಮಾಡ್ತಾನೆ. ಪಾರ್ಥಂಕ ಅರುಳ್ ಶೈದ್, ಏನ್ ಅರುಳು ಅಂತ ಹೇಳಿದ್ರೆ ವಿಶ್ವರೂಪ ತೋರಿಸ್ತಾನೆ, ಭಗವದ್ಗೀತೆ ಉಪದೇಶ ಮಾಡ್ತಾನೆ. ಅವನಿಗೇನೋ ತುಂಬಾ ವಯಸ್ಸಾಗ್ಬಿಟ್ಟಿಲ್ಲ, ಭೀಷ್ಮಂತರ. ಅರ್ಜುನ ಚಿಕ್ಕವನು, ಅವನ ಅದೃಷ್ಟ ನೋಡಿ, ಅವನಿಗೆ ಇದೆಲ್ಲ ಸಿಗುತ್ತೆ. ನೀಲಕ್ಕಡಲುಳ್ ನೆಡುಂಗಾಲಂ ಕಣ್ ವಳಂದಾನ್, ಅಲ್ಲಿ ಕ್ಷೀರಸಾಗರದಲ್ಲಿ ಯಾವಾಗ್ಲೂ ಯೋಗ ನಿದ್ರೆಯಲ್ಲಿ ಮಲ್ಕೊಂಡಿರ್ತಾನೆ. ಆಲತ್ತಿಲೆಯಾನ್, ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಗ್ಗಿ ಒಂದು ಚಿಕ್ಕ ಆಲದೆಲೆ ಮೇಲೆ ಮಲ್ಕೊಂಡಿರ್ತಾನಂತೆ. ಅರವಿನಣೆ ಮೇಲ, ಈ ಅನಂತ ಅನ್ನೋ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾನೆ ಅಂತ. குடங்களெடுத்தேர விட்டு கூத்தாடவல்ல எங்கோவே மடங்கொள் மடிமுகத்தாரே மால் செய்யவல்ல என்மைந்தான் இடந்திட்டிரணியன் நெஞ்சே இருபிளவாக முன்கீண்டாய் குடந்தை கிடந்த என் கோவே ಕುರುಕತ್ತಿ ಪೂಚೂಟವಾರಾಯ್. ಇದು ಅಷ್ಟೇ, ಪೂಚೂಟಲ್ ಅನ್ನೋ ಒಂದು ದಶಕದಲ್ಲಿ ಕುಡಂದೆ ಕಿಡಂದ ಎನ್ ಕೋವೆ, ಅಪ್ಪ ನನ್ನ ಮಗುವೆ, ನನ್ನ ಕೋವೆ ಅಂತ ಹೇಳಿದ್ರೆ ನನ್ನ ರಾಜ. ಕೋ ಅಂದ್ರೆ ರಾಜ, ನನ್ನ ರಾಜ. ಕುರುಕತ್ತಿ ಪೂಚು ಕೊಡ್ತೀನಿ ಬಾ, ಮುಡ್ಕೊಳ್ತೀಯಂತೆ. ಇಡಂದಿಟ್ಟಿರಣಿಯನ್ ನೆಂಜೈ, ಹಿರಣ್ಯ ಕಶಿಪು ಅವನನ್ನ ಸೀಳಿದೆಯಲ್ಲ, ಇರುಪಿಳವಾಹ ಮುನ್ಕೀಂಡಾಯ್, ನರಸಿಂಹ ಅವತಾರದಲ್ಲಿ ನೀನು ಸೀಳಿದೀಯ ಅವರನ್ನ. ಮಡಂಗುಳ್ ಮದಿಮೋಹತ್ತಾರೆ ಮಾಲ್ ಶಯ್ಯವಲ್ಲ ಎನ್ಮೈಂದ, ಸುಂದರ ಸ್ತ್ರೀಯರನ್ನ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲರನ್ನೂ ಮಾಯಗೊಳಿಸ್ಬಿಡ್ತಾನಂತೆ, ಎಲ್ಲಾರು ಮೋಹಗಳ ಹತ್ರ ಮಾಡ್ಬಿಡ್ತಾನಂತೆ. ಹೇಗೆ ಅಂದ್ರೆ ಅವನು ಕುಡಂಗಳೆಡುತ್ತೇರವಿಟ್ಟ, ಕುಡಕುತ್ತುಕಾರನ್, ಆ ಘಟನರ್ತನ ಮಾಡ್ತಾನಲ್ಲ, ಒಂದು ಕೊಡದ ಮೇಲೆ ನಿಂತ್ಕೊಂಡು ಸೊಂಟದಲ್ಲೆಲ್ಲ ಕೊಡಗಳನ್ನ ಕಟ್ಕೊಂಡು ಈ ಜಗ್ಲಿಂಗ್ ಮಾಡ್ಕೊಂಡು ಬೆಣ್ಣೆ ಮೊಸರು ಎಲ್ಲ ಒಂದೊಂದು ಮೇಲೆ ಎಸಿದು ಕೆಳಗೆ ಬರೋದು, ಮೇಲೆ ಎಸಿ ಕೆಳಗೆ ತಗೊಂಡ್ಬರೋದು, ಒಂದು ಡ್ರಾಪ್ ಕೂಡ ಕೆಳಗೆ ಚೆಲ್ಲದೆ ಇರೋ ತರ ಘಟನರ್ತನ ಮಾಡ್ತಾನಲ್ಲ. ಆ ತರ ಮಾಡೋ ಭಗವಂತ ಇಲ್ಲಿ ತಿರುಪುರದಲ್ಲಿ ಹೆಂಗ್ ಮಲ್ಕೊಂಡಿದ್ದಾನೆ ನೋಡಿ, ಇವನೇನ ಅದೆಲ್ಲ ಮಾಡ್ದ ಅನ್ನೋ ತರ ಮಲ್ಕೊಂಡಿದ್ದಾನೆ. ஆண்டாள் ಒಂದು பாடிட்டாளே. பாலாலிலையில் துயில் கொண்ட பரமன் வலை பட்டிருந்தேனே வேளா துன்னம் பெய்தார் போல் வேண்டி செல்லாம் பேசாதே கோலால் இறை மேய்த்தாயனாய் குடந்தை கிடந்த குடமாடி நீலா தண்ணன் துழாய் கொண்டு
ಎನ್ನೆರಿಮನ್ ಕುഴಲ್ ಮೇಲ್ ಸೂಟೀರೇ ಕಣ್ಣನೆನ್ನುಂ ಕರುಂದೈವಂ ಕಾಚಿ ಪರ್ಣ ಕಿಡಪ್ಪೇನೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ತುಂಬಾ ದುಃಖ ಪಟ್ಕೊಂಡು ಕೇಳ್ತಾಳೆ, ಏನು ಮಾಡಿದ್ರೆ ನನ್ನ ಜೀವ ಧರಿಸ್ಬೋದು ಅಂತ ಒಂದೊಂದು ದಶಕದಲ್ಲಿ ಒಂದೊಂದು ಹಾಡಲ್ಲಿ ಒಂದೊಂದ್ ತರ ಹೇಳ್ತಾರೆ. ಇಲ್ಲಿ ನೀಲಾರ್ತಣ್ಣಂತೊಳಾಳ್ಕೊಂಡೆ ತಿರುಕುಡದೇನಲ್ಲಿ ಮುಡ್ಸಿರ್ತಾರಲ್ಲ ಭಗವಂತನಿಗೆ, ಆ ತುಳಸಿಯನ್ನ ತಗೊಂಡ್ ಬಂದು ಒಣಗೋಗಿದ್ರು ಪರವಾಗಿಲ್ಲ, ಅದರಲ್ಲಿ ಗಾಳಿ ಬೀಸ್ರೆ ನನ್ಗೆ ಅಂತ ಹೇಳ್ತಾರೆ. ಎನ್ನೆರಿಮನ್ ಕುಳಲ್ ಮೇಲ್ ಸೂಟೀರೇ, ನನಗೆ ಅದನ್ನ ಮುಡಿಸಿ ಅಂತ ಹೇಳ್ತಾರೆ. ತುಳಸಿ ಯಾರಾದ್ರೂ ತಲೆಗೆ ಮುಡ್ಕೊಳ್ತಾರ ಅಂದ್ರೆ ಭಗವತ್ ಪ್ರಸಾದ ಅದನ್ನ ಇಟ್ಕೋಬಹುದು ಅನ್ನೋ ತರ ಹೇಳ್ತಾರೆ. ಅದೇ ತರ ನೆಕ್ಸ್ಟ್ ಇನ್ನು ತಿರುಮಂಗೆ ಆಳ್ವಾರು. ಟೈಮ್ ಆಗೋಯ್ತು. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ತಿರುಮಂಗೆ ಆಳ್ವಾರ್ದು ತುಂಬಾ ಇದೆ, ಅದು ಅನುಭವಿಸ್ಕೊಂಡು ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಳ್ಳೋಣ, ಪರವಾಗಿಲ್ಲ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಶ್ರೀರಂಗದ ತರಾಣಿ ಪಾರ್ಶ್ವಗಳು ಜಾಸ್ತಿ ಇದೆ, ಅನುಭವಕ್ಕೆ ಚೆನ್ನಾಗಿದೆ. ಅದನ್ನ ಇದು ಹೇಗೆ ಅಂದ್ರೆ ಇವಾಗ ನಾವು ಪೂರ್ತಿ 4,000 ಮುಗಿಸಿದ್ವಿ ಅಲ್ವಾ, ಒಂಥರ ರೀಕ್ಯಾಪ್ ತರ ಎಲ್ಲ ಒಂದೊಂದ್ರಲ್ಲಿ. ಅಂದ್ರೆ ವಾಚೋದಯವಾಗಿರುವಾಗ ಹಂಗೆ ಬಂದ್ಬಿಡುತ್ತೆ ಎಲ್ಲಾನು, ಅದನ್ನೇ ಶೇಖರಿಸಿ ದಿವ್ಯದೇಶಕ್ಕೆ ಅವ್ರು ಇಟ್ಟಿದ್ದಾರೆ. ನಮಗೆ ಅಟ್ಲೀಸ್ಟ್ ಒಂದು ರೀಕ್ಯಾಪ್ ಆಗುತ್ತೆ, ಯಾವ್ಯಾವ ಆಳ್ವಾರಿಗೆ ಎಲ್ಲ ಹಾಡಿದ್ದಾರೆ ಈ ದಿವ್ಯದೇಶಕ್ಕೆ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಒಂದು ರೀಕ್ಯಾಪ್ ತರ ಆಗುತ್ತೆ. ನೆಕ್ಸ್ಟ್ ಇದು ನೋಡೋಣ. ತಿರುಮಂಗೆ ಆಳ್ವಾರ್ದು ಇನ್ನೂ ತುಂಬಾ ಇದೆ, ಅದರಲ್ಲೂ ಕೂತಿರಿಕೆ ಬೇರೆ ಇದೆ, ಪೂರ್ತಿ ತುಂಬಾ ಚೆನ್ನಾಗಿದೆ. ಅದನ್ನ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕ್ಲಾಸ್. ಆಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ, ಕೇಶವಂ ಪ್ರತಿಗಚ್ಚತಿ, ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಾಳೆ ಸರ್ತಿ ಬರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೆಮೊರಿ ಕಡಿಮೆ ಅಂತ ಇತ್ತು, ಅದಕ್ಕೋಸ್ಕರ ತಿರ್ಗಾ ಆಫ್ ಮಾಡ್ಬಿಟ್ರೆ ಅದು ಸ್ಟಾರ್ಟ್ ಮಾಡಿದೆ. ಏನಂದ್ರೆ ಇದು ಅವತ್ತಿಂದ ಅವತ್ತೇ ಪಾಪ ಅವರು ಚಿತ್ರ ಊರಲ್ಲಿಲ್ಲ, ಅದಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ವಿ. ಬಹುಶಃ ಬಂದಿರ್ಬೋದೇನೋ, ಅವರು ಇದಕ್ಕೆ ಹೋಗಿದ್ರು, ಜಪಾನ್ಗೆ ಹೋಗಿದ್ರು ಟೂರ್ಗೆ. ಸ್ವಾಮಿ ನಾ ಕಾಪಿ ಮಾಡಿದ್ದೀನಿ. ಹೌದಾ? ಮತ್ತೆ ಅದೇ ನಮ್ಗೆ ನನ್ ಡೌಟ್, ಅದು ಮೆಮರಿ ಇಲ್ಲ ಅಂತ ಹೇಳ್ತಲ್ಲ, ಅದಕ್ಕೆ ಒಂದ್ 2-3 ಮಾತ್ರ ಡೆಲೀಟ್ ಮಾಡಿದೆ, ಒಂದ್ ಹಾಗೆ ಇಟ್ಟಿದ್ದೀನಿ ನೆನ್ನೆದೆಲ್ಲ. ಥ್ಯಾಂಕ್ ಯು. ಇಲ್ಲ, ಡೇ ಟು ಡೇ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ನಮಸ್ತೆ.